ಹೇ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಟಾಪಿಕ್ ನಲ್ಲಿ ಅಥವಾ ಇವತ್ತಿನ ರೀಡಿಂಗ್ ನಲ್ಲಿ ನಾವು ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಬ್ಬ ಸ್ಪೆಷಲ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರ ಕರೆಂಟ್ ಎನರ್ಜೀಸ್ ಏನು ಇನ್ ದೀಸ್ ಡೇಸ್ ಅಂಡ್ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು, ನಿಮ್ಮ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ, ಇದನ್ನೆಲ್ಲಾನು ಕೂಡ ಇವತ್ತು ನೋಡೋಣ. ಓಕೆ, ಸೊ ವೆಲ್ಕಮ್ ಟು ದ ಚಾನಲ್ ಡಿವೈನ್ ಕಾಲ್. ಐ ಆಮ್ ಎ ಟ್ಯಾರೋ ಕಾರ್ಡ್ ರೀಡರ್. ನನಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ನಲ್ಲಿ ಸುಮಾರು 6 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದೆ. ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು 800ಕ್ಕೂ ಹೆಚ್ಚು ಪರ್ಸನಲ್ ರೀಡಿಂಗ್ಸ್ ನ ಮಾಡಿರುವಂತಹ ಒಂದು ಅನುಭವ ಇರುವಂತದ್ದು. ಅಂಡ್ ಈ ಒಂದು ಅನುಭವದ ಮೂಲಕ, ಹಾಗೆ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ನ ಮೂಲಕ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವೆ ನಾನು ನಿಮ್ಗೆಲ್ಲ ಕೊಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಇನ್ಯಾಕ್ ತಡ, 2 ಪೈಲ್ಸ್ ನಿಮ್ ಸ್ಕ್ರೀನ್ ಮೇಲೆ ಬರುತ್ತೆ. ಸೊ 2ರಲ್ಲಿ ನಿಮ್ಗೆ ಯಾವ್ದು ಹೆಚ್ಚು ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನ್ಸುತ್ತೆ, ಆ ಒಂದು ಪೈಲ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಅಕಾರ್ಡಿಂಗ್ ಟು ದಟ್ ನಾನು ನಿಮ್ಮ ರೀಡಿಂಗ್ಸ್ ಅಲ್ಲಿ ಭೇಟಿ ಆಗ್ತೀನಿ. ಇನ್ ಕೇಸ್ ನಿಮಗೆ ಪೈಲ್ ಸೆಲೆಕ್ಷನ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಯಾವ ಪೈಲ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ 2 ಕಡೆಗೂ ನೀವು ಹೆಚ್ಚು ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಅಂತ ಅಂದ್ರೆ, ಒಂದು ಚಿಟ್ 2 ಚಿಟ್ ತಗೊಂಡು 2ರಲ್ಲಿ 1ರಲ್ಲಿ ಪೈಲ್ 1 ಅಂತ ಬರೀರಿ, ಹಾಗೆ ಇನ್ನೊಂದು ಚಿಟ್ಟಲ್ಲಿ ಪೈಲ್ 2 ಅಂತ ಬರೆದು ಅದನ್ನ ಫೋಲ್ಡ್ ಮಾಡಿ ಶಫಲ್ ಮಾಡಿ 2ರಲ್ಲಿ 1 ಚಿಟ್ನ ಸೆಲೆಕ್ಟ್ ಮಾಡಿ. ಸೊ ಅದರಲ್ಲಿ ಯಾವ ಪೈಲ್ ಮೆನ್ಷನ್ ಆಗಿರುತ್ತೆ ಅದು ನಿಮ್ಮ ಒಂದು ರೀಡಿಂಗ್ ಅಂತ ಅರ್ಥ. ಓಕೆ, ಸೊ ಇನ್ ಕೇಸ್ ಅದಾಗಿನೂ ಕೂಡ ನಿಮ್ಗೆ ಏನಾದ್ರು ಸಪೋಸ್ ನಿಮ್ಗೆ ಚಿಟ್ಟಲ್ಲಿ ಪೈಲ್ 1 ಅಂತ ಬಂತು ಅಂಡ್ ನೀವು ಪೈಲ್ 1 ಅಕಾರ್ಡಿಂಗ್ ಟು ದಟ್ ನೀವು ನೋಡಿದ್ರಿ ಅಂಡ್ ಅದು ನಿಮ್ಗೆ ರೆಸೊನೇಟ್ ಆಗಿಲ್ಲ ಅಂತ ಅನ್ಸಿದ್ರೆ, ಇನ್ ಕೇಸ್ ನೀವು ಅವಾಗ ಪೈಲ್ 2 ಕೂಡ ವಾಚ್ ಮಾಡಬಹುದು. ಮೇ ಬಿ ನಿಮ್ಗೆ ಪೈಲ್ 1 ನಲ್ಲಿ ಸೆಲೆಕ್ಟ್ ಆಗಿಲ್ಲ ಅಥವಾ ರೆಸೊನೇಟ್ ಆಗಿಲ್ಲ ಅಂತ ಅಂದ್ರೂ ಕೂಡ ಪೈಲ್ 2 ನಲ್ಲಿ ರೆಸೊನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಎಸ್, ಇನ್ಯಾಕ್ ತಡ, ಲೆಟ್ಸ್ ಬಿಗಿನ್. ವೆಲ್ಕಮ್ ಪೈಲ್ ನಂಬರ್ 1, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಲೆಟ್ಸ್ ಸಿ, ಇವತ್ತು ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಅಥವಾ ನಿಮ್ಮ ಸ್ಪೆಷಲ್ ಪರ್ಸನ್ ಯಾರಿದ್ದಾರೆ, ಅವರ ಕರೆಂಟ್ ಎನರ್ಜೀಸ್ ಏನು, ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು, ನಿಮ್ ಕಡೆಗೆ, ಈ ಕನೆಕ್ಷನ್ ಕಡೆಗೆ, ಇದನ್ನೆಲ್ಲಾನು ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಅಂಡ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಆಸ್ ಆಲ್ವೇಸ್ ಈ ಪರ್ಸನ್ ಬಗ್ಗೆ ಆದಷ್ಟು ಥಿಂಕ್ ಮಾಡಿ, ಫೋಟೋ ಇದ್ರೆ ಅವ್ರ ಫೋಟೋನ ನೋಡಿ, ಅಥವಾ ಅವ್ರ ಹೆಸರು ಗೊತ್ತಿದ್ರೆ ಅವ್ರ ಹೆಸರನ್ನು ಕೂಡ ನೀವು ಮನಸ್ಸಿನಲ್ಲೇ 1-2-3 ಟೈಮ್ಸ್ ಹೇಳ್ಕೊಳ್ತಾ ಇರಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಶಫಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಅಂಡ್ ನಾನು ಯಾವಾಗೆಲ್ಲ ಕಾರ್ಡ್ಸ್ ನ ಶಫಲ್ ಮಾಡ್ತಾ ಇರ್ತೀನಿ ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ, ಅಥವಾ ಈ ವ್ಯಕ್ತಿಯ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಅಥವಾ ಅವ್ರ ಫೋಟೋನ ಆದಷ್ಟು ನೋಡ್ತಾ ಇರಿ. ಓಕೆ, ಅಂಡ್ ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಅಂಡ್ ಆಸ್ ಆಲ್ವೇಸ್ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ವಾಚ್ ಮಾಡಬಹುದು. ಆ ಒಂದು ಟೈಮ್ ಅಲ್ಲಿ ನಿಮ್ಗೆ ಇದು ನಿಮ್ಮ ಲೈಫ್ ಸಿಚುವೇಶನ್ಗೆ ರೆಸೊನೇಟ್ ಆಗುವಂತದ್ದು. ಅಂಡ್ ಎಸ್, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲಾದ್ರೂ ರೆಸೊನೇಟ್ ಆಗಬೇಕು ಅಂತಾನೆ ಇಲ್ಲ, ಅಥವಾ ಯಾವ್ದು ಯಾರಿಗೂ ರೆಸೊನೇಟ್ ಆಗದೇ ಇಲ್ಲ ಅನ್ನೋದು ಇಲ್ಲ. ಸೊ ನಿಮ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಳಿ, ಅಂಡ್ ಯಾವ್ದು ರೆಸೊನೇಟ್ ಆಗಲ್ಲ ಅದನ್ನ ಇಗ್ನೋರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅಂಡ್ ದಯವಿಟ್ಟು ಓಪನ್ ಮೈಂಡ್ ಇಂದ ಈ ವಿಡಿಯೋನ ವಾಚ್ ಮಾಡಿ. ಓಕೆ, ಎಸ್, ಲೆಟ್ಸ್ ಸಿ ಏನಿದೆ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜೀಸ್ ಅಂತ. ಫಸ್ಟ್ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜೀಸ್ ನಾನು ಚೆಕ್ ಮಾಡಿ ನೋಡ್ತೀನಿ, ಅಂಡ್ ಅದಾದ ನಂತರ ನಿಮ್ಮ ಎನರ್ಜೀಸ್ ಕೂಡ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಎಸ್, ಲೆಟ್ಸ್ ಸಿ. ಪ್ಲೀಸ್ ಗೈಡ್ ಮೀ, ವಾಟ್ ಆರ್ ದ ಕರೆಂಟ್ ಎನರ್ಜೀಸ್ ಆಫ್ ದಿಸ್ ಪರ್ಸನ್, what are the current energies of this person towards this connection. ವೀಲ್ ಆಫ್ ಫಾರ್ಚೂನ್. ಓಕೆ, ಸೊ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಐ ಡೂ ಫೀಲ್ ಈ ಪರ್ಸನ್ ಎಲ್ಲೋ ಒಂದ್ ಕಡೆ ಈ ಕನೆಕ್ಷನ್ ಇಂದ ಇನ್ನೂ ಡಿಟ್ಯಾಚ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಅವರು ತುಂಬಾ ಈ ಕನೆಕ್ಷನ್ ಬಗ್ಗೆ ಇನ್ನೂ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಅವ್ರಿಗೆ ಹೋಪ್ ಇದೆ, ಈ ಕನೆಕ್ಷನ್ ಇಲ್ಲೇನೋ ಇನ್ನು ಮುಂದೆ ಏನೋ ವರ್ಕೌಟ್ ಆಗುತ್ತೆ. ನಾನು ಪೈಲ್ ನಂಬರ್ 1 ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದು ಲಾಂಗ್ ಟೈಮ್ ಕಮಿಟ್ಮೆಂಟ್ ಅಲ್ಲಿ, ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಲ್ಲಿ ಇರಬಹುದು, ಒಂದು ಲೈಫ್ ಟೈಮ್ಗೆ ಈ ಕನೆಕ್ಷನ್ ನನ್ನ ಲೈಫಲ್ಲಿ ಉಳಿಸ್ಕೊಳ್ಬಹುದು. ಸೊ ಈ ತರ ಎಲ್ಲ ಏನೋ ಒಂದು ಆಲೋಚನೆಗಳು ನಡೀತಾ ಇದೆ ಅವ್ರ ತಲೆನಲ್ಲಿ. ಅಂಡ್ ಡೆಫಿನೆಟ್ಲಿ ಐ ಸಿ ಈ ಪರ್ಸನ್ ಒಂಥರ ಸಾಕಷ್ಟು ಒಂದು ಹೋಪ್ ಇಟ್ಕೊಂಡಿದ್ದಾರೆ ಈ ಕನೆಕ್ಷನ್ ಬಗ್ಗೆ. ಓಕೆ, ಸಮ್ವೇರ್ ಐ ಆಮ್ ಫೀಲಿಂಗ್ ಓಕೆ, ನನಗೆ ಈಗಲೇ ನಿಮ್ಮ ಎನರ್ಜೀಸ್ ಕೂಡ ಚೆಕ್ ಮಾಡಿ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಲೆಟ್ ಮಿ ಪುಲ್ ಔಟ್ 2-3 ಕಾರ್ಡ್ಸ್. ಸೊ ನಿಮ್ಮ ಎನರ್ಜೀಸ್ ನ ಚೆಕ್ ಮಾಡಿ ನೋಡೋಣ. ಓಕೆ, ಆಮೇಲೆ ಈ ಪರ್ಸನ್ ಎನರ್ಜೀಸ್ ನ ಚೆಕ್ ಮಾಡಿ ನೋಡೋಣ. Ace of Swords,
ಸನ್, ಎಂಪರರ್, ಎಂಪ್ರೆಸ್. ವಾವ್, ಬ್ಯೂಟಿಫುಲ್. ಪೈಲ್ 1, ಏಸ್ ಆಫ್ ಪೆಂಟಕಲ್ಸ್ ಬಂದಿದೆ ಫಸ್ಟ್ ಕಾರ್ಡ್, ಅಂಡ್ ಆಲ್ಸೋ ಐ ಹ್ಯಾವ್ ದ ಸನ್ ಕಾರ್ಡ್ ಇದೆ, ಅಂಡ್ ಅಲಾಂಗ್ ವಿತ್ ದಟ್ ಎಂಪ್ರೆಸ್ ಕಾರ್ಡ್ ಇದೆ. ಓಕೆ, ಸೊ ಐ ಡೂ ಫೀಲ್ ಹಿಯರ್ ಪೈಲ್ 1, ನೀವು ಎಲ್ಲೋ ಒಂದ್ ಕಡೆ ಈ ಕನೆಕ್ಷನ್ ಇಂದ ಸ್ವಲ್ಪ ಡಿಟ್ಯಾಚ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಇನ್ ದೀಸ್ ಡೇಸ್ ನೀವು ಹೆಚ್ಚು ಈ ಕನೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರೋದು, ಅಥವಾ ಈ ವ್ಯಕ್ತಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರೋದು, ಸೊ ಇಂಥದನ್ನೆಲ್ಲ ನೀವು ಮಾಡ್ತಾ ಇಲ್ಲ. ಸೊ ನಿಮ್ಮ ಎನರ್ಜೀಸ್ ಹೆಂಗೆ ಅಂತ ಅಂದ್ರೆ, ಯು ಆರ್ ಫೋಕಸಿಂಗ್ ಮೋರ್ ಆನ್ ಯುವರ್ ಸೆಲ್ಫ್. ಓಕೆ, ನಿಮ್ಮ ಮೇಲೆ ನೀವು ಹೆಚ್ಚು ಫೋಕಸ್ ಮಾಡ್ಕೊಳ್ತಾ ಇದ್ದೀರಾ. ಅಂದ್ರೆ ನಿಮ್ಮ ಕೆರಿಯರ್ ಆಗಿರಬಹುದು, ಅಥವಾ ನಿಮ್ಮ ಸೆಲ್ಫ್ ಗ್ರೋತ್ ಆಗಿರಬಹುದು, ನಿಮ್ಮ ಫಿಟ್ನೆಸ್ ಅಥವಾ ನಿಮ್ಮ ಲುಕ್ಸ್, ಸೊ ಇದ್ರ ಮೇಲೆ ನೀವು ಹೆಚ್ಚು ಪ್ರಯಾರಿಟೈಸ್ ಮಾಡ್ತಾ ಇರುವಂತದ್ದು ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ವೈ ಐ ಆಮ್ ಸೇಯಿಂಗ್ ಇಸ್ ಸನ್ ಕಾರ್ಡ್ ಅಲಾಂಗ್ ವಿತ್ ದ ಎಂಪ್ರೆಸ್. ಸೊ ಇವಾಗ ಬ್ಯಾಕ್ ಟು ಬ್ಯಾಕ್ ಒಂದಿಂದ ಒಂದು ಬಂದಿರೋದ್ರಿಂದ ಡೆಫಿನೆಟ್ ಆಗಿ ಯು ಆರ್ ಇನ್ ದಿಸ್ ಹೀಲಿಂಗ್ ಎನರ್ಜಿ. ಓಕೆ, ನೀವೊಂದು ಹೀಲಿಂಗ್ ಸ್ಪೇಸ್ ನಲ್ಲಿ ಇರುವಂತದ್ದು. ಅಂಡ್ ಸಮ್ವೇರ್ ಐ ಆಮ್ ಡೆಫಿನೆಟ್ಲಿ ಸೆನ್ಸಿಂಗ್ ನೀವು ಒಂಥರ ಹೆಂಗೆ ಅಂತಂದ್ರೆ, ಯು ಆರ್ ವೈಬ್ರೇಟಿಂಗ್ ಆನ್ ಹೈಯರ್ ಫ್ರೀಕ್ವೆನ್ಸಿ. ಇನ್ ದೀಸ್ ಡೇಸ್ ಅಲ್ಲಿ ನೀವು ಒಂಥರ ಹೆಚ್ಚು ಒಂಥರ ವೈಬ್ರೆಂಟ್ ಆಗ್ತಾ ಇದ್ರ, ನಿಮ್ಮ ಆರಾ ತುಂಬಾ ಒಂದು ಸ್ಟ್ರಾಂಗ್ ಅಂಡ್ ಪವರ್ಫುಲ್ ಆಗ್ತಾ ಇರುವಂತದ್ದು. ಆಸ್ ಐ ಸೆಡ್, ನೀವು ಒಂದು ಹೀಲಿಂಗ್ ಎನರ್ಜಿನಲ್ಲಿ ಇರೋದ್ರಿಂದ, ಒಂದು ಹೆಚ್ಚು ಫೋಕಸ್ ನಿಮ್ಮ ಮೇಲೆ ನೀವು ಮಾಡ್ಕೊಳ್ತಾ ಇರೋದ್ರಿಂದ, ನಿಮ್ಮ ಪ್ರೋಗ್ರೆಸ್ ಮೇಲೆ, ನಿಮ್ಮ ಹೀಲಿಂಗ್ ಮೇಲೆ ನೀವು ಗಮನ ಹರಿಸ್ತಾ ಇರೋದ್ರಿಂದ, ಖಂಡಿತವಾಗ್ಲೂ ನೀವು ಒಂದು ಹೈಯರ್ ಎನರ್ಜಿನಲ್ಲಿ ಇದ್ದೀರಾ. ಅಂಡ್ ಡೆಫಿನೆಟ್ ಆಗಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಐ ಡೂ ಫೀಲ್ ನೀವೇನೋ ಈಗ ಈವನ್ ಏನ್ ಈ ಟ್ಯಾರೋ ರೀಡಿಂಗ್ ನೋಡ್ತಾ ಇದ್ರಲ್ಲ ಇವತ್ತು ಈ ವಿಡಿಯೋನ, ಅದನ್ನು ಕೂಡ ನಿಮ್ಗೆ ಹೆಚ್ಚು ನೀವು ನೋಡ್ಲೇಬೇಕು ಅಂತ ಆಸಕ್ತಿ ತೋರಿಸಿ ಯೋಚನೆ ಮಾಡಿ ನೋಡ್ತಾ ಇರುವಂತದ್ದಲ್ಲ. ಸಮ್ವೇರ್ ಯು ಆರ್ ಕ್ಯೂರಿಯಸ್ ಅಷ್ಟೇ, ಈ ಪರ್ಸನ್ ಲೈಫ್ ಅಲ್ಲಿ ಏನಾಗ್ತಾ ಇದೆ, ಸೊ ತಿಳ್ಕೊಳ್ಳೋಣ, ನೋಡೋಣ ಅನ್ನೋ ಒಂದು ಸಲುವಾಗಿ ಅಷ್ಟೇ ನೀವು ಈ ರೀಡಿಂಗ್ ನ ನೋಡ್ತಾ ಇರುವಂತದ್ದು. ಅಂಡ್ ನಿಮ್ ಆರಾ ಇರ್ಬೋದು, ನಿಮ್ ಆಟಿಟ್ಯೂಡ್, ಇಟ್ಸ್ ಆಲ್ ಒಂಥರ ತುಂಬಾ ಬ್ಯೂಟಿಫುಲ್ ಆಗ್ತಾ ಇರುವಂತದ್ದು. ಅಂಡ್ ಇಟ್ಸ್ ಅಟ್ರಾಕ್ಟಿಂಗ್ ಮೋರ್ ಅಂಡ್ ಮೋರ್ ಪೀಪಲ್ ಟುವರ್ಡ್ಸ್ ಯು. ಇನ್ನು ಹೆಚ್ಚು ಜನಗಳನ್ನ ನೀವು ಆಕರ್ಷಿಸ್ತಾ ಇದ್ದೀರಾ ಇದರಿಂದಾಗಿ. ಅಂಡ್ ಸಮ್ವೇರ್ ಐ ಡೂ ಫೀಲ್ ನಿಮ್ಗೆ ಅದು ಅನ್ಸ್ತಾ ಇಲ್ಲದೆ ಇರ್ಬೋದು, ಬಟ್ ಐ ಕ್ಯಾನ್ ಸೆನ್ಸ್ ಈ ಕಾರ್ಡ್ಸ್ ಗಳ ಮೂಲಕ ನಿಮ್ ಎನರ್ಜೀಸ್ ಅದು ತುಂಬಾ ಪ್ರಾಮಿನೆಂಟ್ ಆಗಿ ಹೇಳ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ ಈ ಪರ್ಸನ್ ಎನರ್ಜೀಸ್ ಅಲ್ಲಿ ಏನಿದೆ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, let's see. File number 1, specific person in energy. See, no. Please tell me, universe, please tell me. Tower. Okay, so tower card irodrinda pile 1, I definitely think ಈ ಪರ್ಸನ್ ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಟ್ರಾನ್ಸ್ಫಾರ್ಮೇಟಿವ್ ಫೇಸ್ ಅಲ್ಲಿ ಇರುವಂತದ್ದು ಈ ವ್ಯಕ್ತಿ. ಅಂದ್ರೆ ಸಾಕಷ್ಟು ಒಂದು ಡೀಪ್ ಥಿಂಕಿಂಗ್ ಅಲ್ಲಿ ಇದ್ದಾರೆ. ಓಕೆ, ಸೊ ಐ ಡೂ ಫೀಲ್ ಇನಿಷಿಯಲಿಗೆ ಈ ವ್ಯಕ್ತಿ ಒಂಥರ ತುಂಬಾ ಇಗ್ನೋರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈ ಕನೆಕ್ಷನ್ ಅಲ್ಲಿ ಹೆಚ್ಚು ಅವೈಲಬಲ್ ಇಲ್ಲ ನಿಮಗೆ. ನೀವು ಆದಷ್ಟು ತುಂಬಾನೇ ಕೊಟ್ಟಿದ್ದೀರಾ ಈ ಕನೆಕ್ಷನ್ ಅಲ್ಲಿ, ಯಾವಾಗ್ಲೂ ಅವೈಲಬಲ್ ಇರ್ತಾ ಇದ್ರಿ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಇದು ನೋಡಿ ಸಾಕಾಗಿದೆ ಅಂತ ಅನ್ಸಿದಾಗ ಎಲ್ಲೋ ಒಂದ್ ಕಡೆ ಯು ಹ್ಯಾವ್ ಪುಲ್ಡ್ ಬ್ಯಾಕ್ ಯುವರ್ ಎನರ್ಜೀಸ್. ಓಕೆ, ಬಟ್ ಇನಿಷಿಯಲ್ ಡೇಸ್ ಅಲ್ಲಿ ಈ ವ್ಯಕ್ತಿನೇ ಫಸ್ಟ್ ಇನಿಷಿಯೇಟ್ ಮಾಡಿರುವಂತದ್ದು ಈ ರಿಲೇಶನ್ಶಿಪ್ ನ, ಅವರೇ ಹೆಚ್ಚು ಆಸಕ್ತಿನ ತೋರಿಸಿರುವಂತದ್ದು. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸಡನ್ ಆಗಿ ಈ ಪರ್ಸನ್ ಎಲ್ಲೋ ಒಂಥರ ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದಾರೆ ಡ್ಯೂ ಟು ಸಮ್ ರೀಸನ್ಸ್. ತುಂಬಾ ಒಂಥರ ಕೋಲ್ಡ್ ಆಗಿ ಬಿಹೇವ್ ಮಾಡಿರುವಂತದ್ದು, ನಿಮ್ಮನ್ನ ಸಾಕಷ್ಟು ಇಗ್ನೋರ್ ಮಾಡಿರುವಂತದ್ದು ಈ ಕನೆಕ್ಷನ್ ಅಲ್ಲಿ. ಸೊ ಯಾವಾಗ ನೀವು ಈ ವ್ಯಕ್ತಿಯಿಂದ ಸ್ವಲ್ಪ ಡಿಟ್ಯಾಚ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಯಾವಾಗ ಈ ವ್ಯಕ್ತಿಯಿಂದ ಸ್ವಲ್ಪ ದೂರ ಸರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ದಟ್ ಟೈಮ್ ಈ ಪರ್ಸನ್ಗೆ ಸಾಕಷ್ಟು ರಿಯಲೈಸೇಷನ್ ಆಗ್ತಾ ಇದೆ. ಬಿಕಾಸ್ ನೌ ದೇ ಆರ್ ಲಿಟರಲಿ ಗೋಯಿಂಗ್ ಥ್ರೂ ದಿಸ್ ಟವರ್ ಮೂಮೆಂಟ್. ಓಕೆ, ಅವರ ಜೀವನದಲ್ಲಿ ಒಂದು ಟವರ್ ಮೂಮೆಂಟ್ ಅಂತ ಏನ್ ಹೇಳ್ತಾರೆ ಅದು ಆಗ್ತಾ ಇರುವಂತದ್ದು. ಈ ಇಗ್ನೋರೆನ್ಸ್ ಆಗಿರ್ಬೋದು ನಿಮ್ ಕಡೆಯಿಂದ ಏನ್ ಸಿಗ್ತಾ ಇದೆ, ಅಂಡ್ ದ ವೇ ಯು ಆರ್ ವೈಬ್ರೇಟಿಂಗ್ ಇನ್ ದಿಸ್ ಹೈಯರ್ ಫ್ರೀಕ್ವೆನ್ಸಿ, ಆ ಹೈಯರ್ ಎನರ್ಜಿನಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಆಗ್ತಾ ಇರೋದು ನೀವು, ಈ ಪರ್ಸನ್ಗೆ ಎಲ್ಲೋ ಒಂಥರ ತುಂಬಾ ಅದು ಬಾದರ್ ಮಾಡ್ತಾ ಇರುವಂತದ್ದು. ಸಮ್ವೇರ್ ದೇ ಆರ್ ಟ್ರೈಂಗ್ ಟು ರಿಸ್ಟ್ರಿಕ್ಟ್ ಅಗೇನ್. ಮುಂಚೆ ಅವ್ರು ಹೇಗೆ ಅದನ್ನೆಲ್ಲ ಅವ್ರ ಫೀಲಿಂಗ್ಸ್ ನ ಸಪ್ರೆಸ್ ಮಾಡ್ಕೊಂಡು ಬರ್ತಾ ಇದ್ರು, ಅಂಡ್ ಹೇಗೆ ಕಂಟ್ರೋಲ್ ಮಾಡ್ಕೊಂಡು ಬರ್ತಾ ಇದ್ರು, ಅವ್ರ ಈಗೋಗೆ ಹೆಚ್ಚು ಬೆಲೆನ ಕೊಡ್ತಾ ಇದ್ರು. ನೌ ದೇ ವಾಂಟ್ ಟು ಡೂ ದಟ್, ಬಟ್ ಸಮ್ಹೌ ದೇ ಕಾಂಟ್. ಬಿಕಾಸ್ ನಿಮ್ಮ ಆರಾ ಏನಿದೆಯಲ್ಲ ಅದು ಈ ಪರ್ಸನ್ ಅಷ್ಟು ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಮಾಡ್ತಾ ಇದೆ ನಿಮ್ ಕಡೆಗೆ. ಓಕೆ, ಅಂಡ್ ಸಮ್ವೇರ್ ಅವರ ಪುಲ್ ನ ಏನಿದೆ ನಿಮ್ ಕಡೆಗೆ ಟುವರ್ಡ್ಸ್ ಯು, ಅದನ್ನ ಅವ್ರು ರೆಸಿಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಸಮ್ವೇರ್ ದೇ ಆರ್ ಟ್ರೈಂಗ್ ದೇರ್ ಬೆಸ್ಟ್. ಬಟ್ ಯೂನಿವರ್ಸ್ ಎಲ್ಲೋ ಒಂದ್ ಕಡೆ ಬೇಕು ಅಂತಾನೆ ಇದನ್ನ ಈ ವ್ಯಕ್ತಿ ಜೀವನದಲ್ಲಿ ಮಾಡ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಅವ್ರು ಏನ್ ಮಾಡಿದ್ರು ಆ ಕರ್ಮ ಅನ್ನೋದೇನಿರುತ್ತಲ್ಲ, ಸೊ ದಟ್ ದೇ ಆರ್ ಏನೋ ಅದ್ರದ್ದು ಫಲ ಏನಿದೆ, ಅದು ಫ್ರೂಟ್ ಏನಿದೆ, ಅವ್ರು ತೋರಿಸಿದಂತ ಬಿಹೇವಿಯರ್ ಈ ಕನೆಕ್ಷನ್ ಅಲ್ಲಿ, ಈಗ ಅವರೇ ಅದನ್ನ ಅನುಭವಿಸ್ತಾ ಇರುವಂತದ್ದು. ಡೆಫಿನೆಟ್ ಆಗಿ ಪರ್ಸನ್ ದೇ ಆರ್ ಇನ್ ದಿಸ್ ಡೀಪ್ ಥಿಂಕಿಂಗ್.
ಸಾಕಷ್ಟು ವಿಷಯಗಳು ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ಈ ಒಂದು ಸೈಲೆನ್ಸ್ ಅಲ್ಲಿ ಅಥವಾ ಈ ಒಂದು ಡಿಸ್ಟೆನ್ಸ್ ಅಲ್ಲಿ. ಈ ಟವರ್ ನ ನೋಡಿ, ಇಲ್ಲಿ ಹೇಗೆ ಈ ಕಾಡಲ್ಲಿ ಇಲ್ಲೆಲ್ಲಾನು ಒಂಥರ ಬೆಂಕಿ ಬಿದ್ದು ಎಲ್ಲ ಈ ವ್ಯಕ್ತಿಗಳೆಲ್ಲ ಕೆಳಗಡೆ ಬೀಳ್ತಾ ಇರುವಂತದ್ದು ಅಲ್ವಾ. ಸಮ್ವೇರ್ ಈ ವ್ಯಕ್ತಿಗೂ ಕೂಡ ಅವ್ರ ಏನ್ ಈಗೋ ಇತ್ತು, ಆ ಪ್ರೈಡ್ ಇತ್ತು, ದಟ್ ಏನೋ ಪ್ರಾಬಬ್ಲಿ ದಿಸ್ ಪರ್ಸನ್ ಇಸ್ ವೆರಿ ಹ್ಯಾಂಡ್ಸಮ್ ಅನ್ಸುತ್ತೆ, ಆರ್ ಮೇ ಬಿ ವೆರಿ ಬ್ಯೂಟಿಫುಲ್ ಅಂತ ಅನ್ಸುತ್ತೆ. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಆ ಒಂದು ಪ್ರೈಡ್ ಈಗೋ ಇತ್ತು. ಪೈಲ್ ನಂಬರ್ 1 ಇಲ್ಲ ಅಂದ್ರೆ ಬಿಡು, ಇನ್ಯಾರಾದ್ರೂ ಸಿಗ್ತಾರೆ ನನಗೆ, ದಟ್ಸ್ ಓಕೆ, ಐ ಆಮ್ ಓಕೆ, ನನ್ನ ಹಿಂದೆ ಸಾಕಷ್ಟು ಜನ ಇದ್ದಾರೆ, ಹಾಗೆ ಹೀಗೆ ಅನ್ನೋ ತರ. ಅಂಡ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ ಸಾಕಷ್ಟು ಜನ ಜೊತೆ ದೇ ಹ್ಯಾವ್ ಟ್ರೈ ಟು ಗೋ ಗೆಟ್ ಅಲಾಂಗ್ ವಿತ್ ಫ್ಯೂ ಪೀಪಲ್, ಬಟ್ ಸಮ್ ಹೌ ಅನ್ಫಾರ್ಚುನೇಟ್ಲಿ ಅದು ಅವ್ರಿಗೆ ಆಗಿಲ್ಲ. ಬಿಕಾಸ್ ಯಾಕೆ ಅಂದ್ರೆ ಆ ಎಮೋಷನಲ್ ಫುಲ್ಫಿಲ್ಮೆಂಟ್ ಅಥವಾ ಆ ಒಂದು ಖುಷಿ ನಿಮ್ನ ನೋಡಿದಾಗ ಅಥವಾ ನಿಮ್ ಜೊತೆ ಇದ್ದಾಗ ಅವ್ರಿಗೆ ಸಿಗ್ತಾ ಇತ್ತಲ್ಲ, ಅದು ಇವಾಗ ಯಾರ ಜೊತೆನೂ ಕೂಡ ಅದು ಸಿಗ್ತಾ ಇಲ್ಲ. Somewhere they are realizing this. Definitely, I can guarantee you they are going through this tower moment. ಇನ್ನೊಂದ್ ಕಡೆ ಸಾಕಷ್ಟು ಅವ್ರ ಈಗೋ, ಅವ್ರ ಪ್ರೈಡ್ ಏನಿತ್ತು ಅದೆಲ್ಲಾನು ಚೂರ್ ಆಗ್ತಾ ಇರುವಂತದ್ದು. ಇಟ್ಸ್ ಆಲ್ ಬ್ರೇಕಿಂಗ್, ಓಕೆ. ಅಂಡ್ ಒಂದು ಇದೇನಿತ್ತಲ್ಲ, ದಟ್ ಐ ಕ್ಯಾನ್ ನನ್ಗೆ ಯಾರಿಲ್ದೇ ಇದ್ರು ಪೈಲ್ 1 ಇಲ್ದಾರೆ ಎಸ್ಪೆಷಲಿ, ಐ ಕ್ಯಾನ್ ಸಮ್ ಹೌ ಆರಾಮ್ಸೆ ಇರ್ಬೋದು ಅಂತ. ದಟ್ ಈಸ್ ಸಮಥಿಂಗ್ ನೌ ದೇ ಆರ್ ರಿಯಲೈಸಿಂಗ್ ದಿಸ್ ಇಸ್ ನಾಟ್ ಪಾಸಿಬಲ್, ಇಟ್ಸ್ ನಾಟ್ ಸೋ ಸಿಂಪಲ್ ಅನ್ನೋ ತರ ಅವ್ರಿಗೆ ರಿಯಲೈಸ್ ಆಗ್ತಾ ಇರುವಂತದ್ದು. ಅಂಡ್ ಆಸ್ ಐ ಸೆಡ್, ಯೂನಿವರ್ಸ್ ಬಲವಂತವಾಗಿ ಇವ್ರನ್ನ ಪುಷ್ ಮಾಡ್ತಾ ಇದೆ, ದಟ್ ಯು ಹ್ಯಾವ್ ಟು ರಿಯಲೈಸ್ ಇಟ್. ನಿನ್ನ ಕರ್ಮದ ಒಂದು ಫ್ರೂಟ್ ಏನಿದೆ, ಯು ಹ್ಯಾವ್ ಟು ಗೋ ಥ್ರೂ ವಿತ್ ದಿಸ್ ನಾವು ಅನ್ನೋ ತರ ಯೂನಿವರ್ಸ್ ಅದನ್ನ ಬಲವಂತವಾಗಿ ಇವ್ರನ್ನ ಪುಷ್ ಮಾಡ್ತಾ ಇರುವಂತದ್ದು. ಡೆಫಿನೆಟ್ ಆಗಿ ಎಸ್, ದೇ ಆರ್ ರಿಯಲೈಸಿಂಗ್, ಸಾಕಷ್ಟು ವಿಷಯಗಳನ್ನ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಕನೆಕ್ಷನ್ ವರ್ತ್ ಏನು ಅವ್ರ ಲೈಫ್ ಅಲ್ಲಿ, ಇದ್ರ ಇಂಪಾರ್ಟೆನ್ಸ್ ಏನು ಅನ್ನೋದು ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇರುವಂತದ್ದು. ಸೊ ಇಲ್ಲಿ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಈ ಪರ್ಸನ್ಗೆ ಎಲ್ಲೋ ಒಂದ್ ಕಡೆ ಅವರು ಈ ಕನೆಕ್ಷನ್ ಅಲ್ಲಿ ನ್ಯಾಯಬದ್ಧವಾಗಿ ನಡ್ಕೊಂಡಿಲ್ಲ ಅನ್ನೋ ಒಂದು ಅರಿವು ಆಗ್ತಾ ಇರುವಂತದ್ದು, ಓಕೆ. ಸೊ ಬಟ್ ಸ್ಟಿಲ್ ಲೆಟ್ ಮಿ ಕ್ಲಾರಿಫೈ, ಯಾಕೆ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿದೆ ಅನ್ನೋದನ್ನ ಇನ್ನೊಂದ್ಸತಿ ನಾನು ಕ್ಲಾರಿಫೈ ಮಾಡಿ ನೋಡ್ಕೊಳ್ತೀನಿ, ಓಕೆ. ವೈ ಜಸ್ಟಿಸ್ ಕಾರ್ಡ್, ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಓಕೆ, 4 ಆಫ್ ಕಪ್ಸ್, ಓಕೆ. ಸೊ ಖಂಡಿತವಾಗ್ಲೂ ಈ ಪರ್ಸನ್ಗೆ ಇವಾಗ ಏನೊಂದು ಮೇಜರ್ ಥಿಂಗ್ ರಿಯಲೈಸ್ ಆಗ್ತಾ ಇದೆ ಅಂದ್ರೆ, ಪೈಲ್ ನಂಬರ್ 1 ಅವ್ರಿಗೆ ಒಂಥರ ಈ ಕನೆಕ್ಷನ್ ಅಲ್ಲಿ ಯಾವಾಗ್ಲೂ ಕೂಡ ನೀವು ಯಾವಾಗ್ಲೂ ಎಮೋಷನಲ್ ಆಗಿ ತುಂಬಾ ಇನ್ವೆಸ್ಟ್ ಮಾಡಿದ್ರಿ, ಹೆಚ್ಚು ನೀವೇ ಯಾವಾಗ್ಲೂ ಎಮೋಷನಲ್ ಆಗಿ ಕೊಟ್ಟಿರೋವಂಥದ್ದು. ಅಂದ್ರೆ ಯಾವಾಗ ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ ಎಲ್ಲಾನು ನೀವೇ ಯಾವಾಗ್ಲೂ ಈ ಪರ್ಸನ್ಗೆ ಒಂಥರ ಕೊಟ್ಟು ಇದು ಮಾಡಿದೀರಾ. ಬಟ್ ಈ ವ್ಯಕ್ತಿ ಎಮೋಷನಲ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂತ ಬಂದಾಗ ಅವ್ರು ಯಾವಾಗ್ಲೂ ಕೂಡ ಅವೈಲಬಲ್ ಇಲ್ಲ. ವೆರಿ ರೇರ್ ಕೇಸಸ್ ಅಷ್ಟೇ. ಅಂದ್ರೆ ಒಂದಿನ ಬರೋದು, ಇನ್ನೊಂದಿನ 10 ದಿನ ಬರ್ದೇ ಇರುವಂತದ್ದು, ಒಂದಿನ ಅವೈಲಬಲ್ ಇರೋದು, 10 ದಿನ ಅವೈಲಬಲ್ ಇಲ್ಲದೆ ಇರುವಂತದ್ದು. ಸೊ ವೆರಿ ಅನ್ಸ್ಟೇಬಲ್ ಆಗಿ ಇದ್ದಂತಹ ಪರ್ಸನ್ ಇವರು. ಬಟ್ ನೌ ದೇ ಆರ್ ರಿಯಲೈಸಿಂಗ್, ಓಕೆ, ವಿತ್ ದ 4 ಆಫ್ ಕಪ್ಸ್ ಅಲಾಂಗ್ ವಿತ್ ದ ಜಸ್ಟಿಸ್, ಡೆಫಿನೆಟ್ ಆಗಿ ಈ ಪರ್ಸನ್ಗೆ ಆ ಒಂದು ರಿಯಲೈಸ್ ಆಗ್ತಾ ಇದೆ ದಟ್ ನಾನು ಯಾವಾಗ್ಲೂ ಈ ಕನೆಕ್ಷನ್ ಅಲ್ಲಿ ಬ್ಯಾಲೆನ್ಸ್ ಮಾಡೇ ಇಲ್ಲ, ಈ ಕನೆಕ್ಷನ್ ಯಾವಾಗ್ಲೂ ಈಕ್ವಲ್ ಗಿವ್ ಅಂಡ್ ಟೇಕ್ ಇರ್ಲೇ ಇಲ್ಲ ಅಂತ. ಈ ಒಂದು ಕಾರ್ಡ್ ನೋಡಿ, ಇಲ್ಲಿ ಹೇಗೆ ಈ ಕಾರ್ಡ್ ಅವ್ರಿಗೆ ಅವೈಲಬಲ್ ಇದ್ರೂ ಕೂಡ ಈ ವ್ಯಕ್ತಿ ಅದನ್ನ ಗಮನಿಸ್ತಾನೆ ಇಲ್ಲ. ಬಾಕಿ ಕಾರ್ಡ್ ಮೇಲೆ ಅವ್ರ ಗಮನ ಇದೆ, ಬಾಕಿ ಕಪ್ಸ್ ಮೇಲೆ ಅವ್ರ ಗಮನ ಇರುವಂತದ್ದು, ಓಕೆ. ಈ ವ್ಯಕ್ತಿನೂ ಮುಂಚೆ ಹಾಗೆ ಮಾಡಿದ್ರು, ಬಟ್ ನೌ ದೇ ಆರ್ ರಿಯಲೈಸಿಂಗ್, ಓಕೆ, ಇವಾಗ ಇಷ್ಟು ದಿನ ನಾನು ಮಾಡಿದ್ದೆ ಆಯ್ತು, ಬಟ್ ಇವಾಗ ಈ ಕನೆಕ್ಷನ್ ನಾನು ಬ್ಯಾಲೆನ್ಸ್ ನ ತರಬೇಕು, ಇನ್ನಾದ್ರೂ ನಾನು ಬ್ಯಾಲೆನ್ಸ್ ನ ತರಬೇಕು ಅಂತ. ಸೊ ಯಾಕೆ ಇದು ಆಗಿದೆ ಅಂತ ಅಂದ್ರೆ, ಬಿಕಾಸ್ ಯೂನಿವರ್ಸ್ ಹ್ಯಾಸ್ ಮೇಡ್ ದೆಮ್ ಟು ಗೋ ಥ್ರೂ ದಿಸ್ ಟವರ್ ಮೂಮೆಂಟ್, ಓಕೆ. 8 ಆಫ್ ಸ್ವೋರ್ಡ್ಸ್ ಅಲಾಂಗ್ ವಿತ್ ದ ಟವರ್. ಸೊ ಡೆಫಿನೆಟ್ ಆಗಿ ದಿಸ್ ಪರ್ಸನ್ಗೆ ಒಂದು ಮೇಜರ್ ರಿಯಲೈಸೇಷನ್ ಆಗಿದೆ, ಒಂದು ಹಾರ್ಟ್ ಬ್ರೇಕ್ ಆಗಿರುವಂತದ್ದು. ದಟ್ ಆ ಎಮೋಷನಲ್ ಫುಲ್ಫಿಲ್ಮೆಂಟ್ ನಿಮ್ಮಿಂದ ಏನ್ ಸಿಗ್ತಾ ಇತ್ತು, ಬೇರೆ ಯಾವ ಕಡೆನೂ ಅದು ಸಿಗ್ತಾ ಇಲ್ಲ. ಇಲ್ಲೊಂದ್ ಕಡೆ ಅವ್ರಿಗೆ ನೀವು ಇಲ್ಲದೆ ಒಂಥರ ತುಂಬಾ ಲೈಫ್ ಬೋರಿಂಗ್ ಅಂತ ಅನಿಸ್ತದೆ, ಎವ್ರಿವೇರ್ ಒಂಥರ ಎಂಪ್ಟಿನೆಸ್ ಅನ್ನೋ ತರ. ಅವ್ರಿಗೆ ಏನೇ ಸಕ್ಸಸ್ ಸಿಗ್ತಾ ಇರಬಹುದು, ಏನೇ ಒಂದು ಕೆರಿಯರ್ ಅಲ್ಲಿ ಗ್ರೋತ್ ಇರಬಹುದು, ಬಟ್ ಯಾವ್ದು ಅವ್ರಿಗೆ ಒಂಥರ ಖುಷಿ ಕೊಡ್ತಾ ಇಲ್ಲ. ಇಲ್ಲೋ ಒಂಥರ ಏನೇ ಇದ್ರೂ ಏನೋ ಒಂಥರ ಖಾಲಿ ಅಂತ ಅನ್ನಿಸ್ತಾ ಇದೆ. ಖುಷಿ ಅನ್ನೋದಿಲ್ಲ, ಎಮೋಷನಲ್ ಫುಲ್ಫಿಲ್ಮೆಂಟ್ ಅನ್ನೋದಿಲ್ಲ. ಬಿಕಾಸ್ ಯು ಆರ್ ಆಲ್ವೇಸ್ ದೇರ್, ಒಂಥರ ಒಂದು ಎಂಪ್ರೆಸ್ ಆಗಿದ್ದಂಥವ್ರು ನೀವು ಅವ್ರ ಲೈಫ್ ಅಲ್ಲಿ, ಅಂದ್ರೆ ಎಂಪ್ರೆಸ್ ಎನರ್ಜಿನಲ್ಲಿ ಇದ್ದಂಥವ್ರು. ಅಂದ್ರೆ ನೀವು ಯಾವಾಗ್ಲೂ ಅವ್ರನ್ನ ನರ್ಚರ್ ಮಾಡ್ತಾ ಇದ್ದಂತಹ ರೀತಿ, ಆ ಎಮೋಷನಲ್ ಅವೈಲಬಿಲಿಟಿ ಆಗಿರ್ಬೋದು, ಆ ಕೇರ್ ಕನ್ಸರ್ನ್ ಆಗಿರ್ಬೋದು, ಸೊ ವಾಟ್ ಎವರ್ ಯು ಯೂಸ್ ಟು ಗಿವ್ ಅಲ್ಲ, ಇವಾಗ ಆ ಎಮೋಷನಲ್ ಫುಲ್ಫಿಲ್ಮೆಂಟ್ ಅವ್ರಿಗೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಸೊ ಓಕೆ, ಡೆಫಿನೆಟ್ ಆಗಿ ದಿಸ್ ಪರ್ಸನ್ ಈಸ್ ಗೋಯಿಂಗ್ ಥ್ರೂ ದಟ್ ಡಾರ್ಕ್ ನೈಟ್ ಆಫ್ ದ ಸೋಲ್ ಮೂಮೆಂಟ್, ಓಕೆ. ಸೊ ವೆರಿ ಲಾಟ್ ಆಫ್ ಓವರ್ ಥಿಂಕಿಂಗ್, ಲಾಟ್ ಆಫ್ ಪೇನ್ ಇರುವಂತದ್ದು. ಅಂಡ್ ನೌ ದಿಸ್ ಪರ್ಸನ್ ಈಸ್ ಥಿಂಕಿಂಗ್, ಓಕೆ, ವಿತ್ ದ ಏಸ್ ಆಫ್ ಕಪ್ಸ್ ಅಲಾಂಗ್ ವಿತ್ ದ ಜಸ್ಟಿಸ್ ಅಂಡ್ ಆಲ್ಸೋ ಅಲಾಂಗ್ ವಿತ್ ದ ಸ್ಟಾರ್ ಕಾರ್ಡ್ and also along with the 6 of cups. See how beautiful ಆಗಿ ಬಂದಿರುವಂತದ್ದು ಕಾರ್ಡ್ ಕಾಂಬಿನೇಷನ್. ಸೊ ನಾವು ಅವ್ರಿಗೆ ಇವಾಗ ಈ ಕನೆಕ್ಷನ್ ಅಲ್ಲಿ ಅವ್ರು ನ್ಯಾಯಬದ್ಧವಾಗಿ ನಡ್ಕೊಳ್ಬೇಕು ಅನ್ನೋ ಒಂದು ಅರಿವಾಗ್ತಾ ಇರುವಂತದ್ದು. ಸ್ಟಾರ್ ಕಾರ್ಡ್, ಏಸ್ ಆಫ್ ಕಪ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಒಂದು ಹೊಸ ಬಿಗಿನಿಂಗ್ ಮಾಡಬೇಕು, ನಿಮ್ ಜೊತೆ ನಿಮ್ ಹತ್ರ ಬಂದು ಒಂಥರ ಅವ್ರ ತಪ್ಪುಗಳನ್ನೆಲ್ಲ ಕ್ಷಮಿಸುವಂತ ಕೇಳ್ಕೊಳ್ಬೇಕು. ಅಂಡ್ ಹೊಸ ಒಂದು ನಿಮ್ ಜೊತೆ ಒಂದು ಹೊಸ ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋದು. ಅಂಡ್ ಸ್ಟಾರ್ ಕಾರ್ಡ್ ಡೆಫಿನೆಟ್ ಆಗಿ ನಿಮ್ಮ ಮೇಲೆ ಸಾಕಷ್ಟು ಅಟ್ರಾಕ್ಷನ್, ಪ್ಯಾಷನ್ ಇರುವಂತದ್ದು. ಅಂಡ್ ಅದಿನ್ನು ಈಗ ಡೀಪ್ ಆಗ್ತದೆ, ಬಿಕಾಸ್ ದ ವೇ ಯು ಆರ್ ವೈಬ್ರೇಟಿಂಗ್ ಅಲ್ಲ, ನೀವು ಒಂದು ಹೈಯರ್ ಎನರ್ಜೀಸ್ ಅಲ್ಲಿ ಇರೋದು. ಖಂಡಿತವಾಗ್ಲೂ ಅದು ಇನ್ನೂ ಒಂಥರ 10
10 ಟೈಮ್ಸ್ ಜಾಸ್ತಿ ಮಾಡ್ತಾ ಇರೋಂಥದ್ದು ಈ ವ್ಯಕ್ತಿಗೆ ನಿಮ್ಮಲ್ಲಿನ ಒಂದು ಅಟ್ರಾಕ್ಷನ್. ಅಂಡ್ ಆಲ್ಸೋ ವಿತ್ 6 ಆಫ್ ಕಪ್ಸ್ ಅವ್ರಿಗೆ ಇವಾಗ ರಿಯಲೈಸ್ ಆಗಿರೋದು ದಟ್ ಎಮೋಷನಲ್ ಫುಲ್ಫಿಲ್ಮೆಂಟ್ ವಾಟ್ ದೇ ಯೂಸ್ ಟು ಗೆಟ್ ನಿಮ್ಮಿಂದ, ಅದು ನಿಮ್ಮಿಂದ ಮಾತ್ರನೇ ಸಾಧ್ಯ, ಅಂಡ್ ಬರೀ ಇನ್ಯಾರಿಂದನೂ ಅದು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಖಂಡಿತವಾಗ್ಲೂ ಅವ್ರಿಗೆ ಅರಿವಾಗ್ತಾ ಇರೋವಂಥದ್ದು. ಸೊ ಪೈಲ್ ನಂಬರ್ 1, ಲೆಟ್ಸ್ ಸಿ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಅಂತ ನೋಡೋಣ. ಓಕೆ, ಸೊ ಲೆಟ್ಸ್ ಚೆಕ್ ಏನ್ ಗೈಡೆನ್ಸ್ ಇದೆ ನಿಮ್ಗೆ ಇವತ್ತು ಅನ್ನೋದನ್ನ. ಓಕೆ, ವಾಟ್ ಇಸ್ ದ ಗೈಡೆನ್ಸ್? ಫೈಲ್ ನಂಬರ್ 1, ಇವನ್ ಹೂಎವರ್ ಯು ಆರ್ ಡೀಲಿಂಗ್ ವಿತ್ ಅಲ್ವಾ, ಈ ವ್ಯಕ್ತಿ ಯಾರೇ ಆಗಿರಬಹುದು, ವೆರಿ ಸ್ಟಬರ್ನ್ ಪರ್ಸನ್, ತುಂಬಾ ಒಂಥರ ಹಠಮಾರಿತನ ಇರುವಂತಹ ವ್ಯಕ್ತಿ, ಅಂಡ್ ತುಂಬಾ ಎಮೋಷನಲ್ ಅಂತ ಇವ್ರು ಖಂಡಿತವಾಗ್ಲೂ ಅಲ್ಲ. ಪ್ರತಿಯೊಂದು ಒಂದು ವಿಷಯದಲ್ಲೂ ಅವರ ಲಾಭ ನಷ್ಟಗಳನ್ನ ಅಳೆದು ತೂಗಿ ನಂತರ ಅವರು ಇನ್ವೆಸ್ಟ್ ಮಾಡ್ತಾರೆ. ಅವರ ಟೈಮ್ ಆಗಿರ್ಬೋದು, ಅವ್ರ ಎನರ್ಜೀಸ್ ಆಗಿರ್ಬೋದು, ಅವ್ರ ಎಮೋಷನ್ಸೇ ಆಗಿರಬಹುದು, ಪ್ರತಿಯೊಂದನ್ನು ಅಳೆದು ತೂಗಿ ಮಾಡ್ತಾರೆ. ಓಕೆ, ಸೊ ಅಷ್ಟು ಸುಲಭವಾಗಿ ಈ ವ್ಯಕ್ತಿ ಒಂಥರ ತುಂಬಾ ಬೇಗ ಯಾರಿಗೂ ಬಗ್ಗುವಂತ ವ್ಯಕ್ತಿ ಅಲ್ಲ, ವೆರಿ ಸ್ಟಬನ್. ಓಕೆ, ತುಂಬಾ ಹಠಮಾರಿತನ. ಪ್ರಾಬಬ್ಲಿ ಅವ್ರು ಹಿಂಗಾಗ್ಲಿಕ್ಕೆ ಕೆಲವು ಸಾಕಷ್ಟು ಕಾರಣಗಳು ಕೂಡ ಇದೆ ಅಂತ ಅನ್ಸುತ್ತೆ ನನಗೆ. ಮುಂಚೆಯಿಂದನೂ ಅವ್ರಿಗೆ ಈಗ ಇದ್ದಿದ್ದಿಲ್ವೇನೋ, ಮೇ ಬಿ ಅವರು ಚಿಕ್ಕದ್ರಿಂದನೂ ಒಂಥರ ಅವ್ರಿಗೆ ಎಮೋಷನಲಿ ಅನ್ಅವೈಲಬಲ್ ಪೇರೆಂಟ್ಸ್ ಇರಬಹುದು. ಸೊ ಹಾಗಾಗಿ ಒಂಥರ ತುಂಬಾ ಅವ್ರಿಗೆ ಎಲ್ಲೋ ಒಂಥರ ಇಮೋಷನ್ಸ್ ಆದ್ರೆ ನನ್ಗೇನು ಪ್ರಯೋಜನನೇ ಇಲ್ಲ ಅನ್ನೋ ತರ, ಅಂದ್ರೆ ಅವರು ತುಂಬಾ ಖುಷಿಯಾಗಿದ್ದಾಗ ಅದನ್ನ ಹಂಚ್ಕೊಳ್ಳಿಕ್ಕೆ ಅವ್ರ ತಂದೆ ಅಥವಾ ಅವ್ರ ತಾಯಿ ಯಾರು ಅವ್ರಿಗೆ ಅವೈಲಬಲ್ ಇರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಆ ಒಂದು ಕಾರಣದಿಂದನೂ ಕೂಡ ಇರಬಹುದು, ಅಥವಾ ಮೇ ಬಿ ಅವ್ರಿಗೆ ಒಂದು ಮೇಜರ್ ಹಾರ್ಟ್ ಬ್ರೇಕ್ ಆಗಿರುವಂತದ್ದು, ಯಾರನ್ನ ತುಂಬಾ ಇಷ್ಟಪಟ್ಟು ಅವ್ರನ್ನ ಬಿಟ್ಟು ಹೋಗಿರುವಂತದ್ದು, ಅಥವಾ ಮೇ ಬಿ ಡಿವೋರ್ಸ್ ಆಗಿರ್ಬೋದು, ಎನಿಥಿಂಗ್. ಓಕೆ, ಸೊ ಮೇಜರ್ ಹಾರ್ಟ್ ಬ್ರೇಕ್ ಆಗಿರುವಂತದ್ದು. ಸೊ ಹಾಗಾಗಿ ಈ ವ್ಯಕ್ತಿಗೆ ಒಂಥರ ತುಂಬಾ ಒಂದು ಟ್ರಸ್ಟ್ ಇಶ್ಯೂಸ್ ಇದೆ. ಓಕೆ, ಮೇಜರ್ ಟ್ರಸ್ಟ್ ಇಶ್ಯೂಸ್ ಇದೆ ಈ ಪರ್ಸನ್ ಅಲ್ಲಿ. ಹೆಚ್ಚು ಅವ್ರು ಯಾರನ್ನೂ ನಂಬಲ್ಲ, ಅಂಡ್ ತುಂಬಾ ಅನಲೈಸ್ ಮಾಡಿ, ಅಬ್ಸರ್ವ್ ಮಾಡಿ, ಒಂದು ಸಾಕಷ್ಟು ಟೈಮ್ ತಗೊಂಡು ಅದಾದ್ಮೇಲೆ ಅವ್ರಿಗೆ ಒಪ್ಪಿಗೆ ಆದ್ರೆ ಮಾತ್ರ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಬಟ್ ಸಮ್ವೇರ್ ನೀವು ಒಂಥರ ಈಗ ನಾನು ಹೇಳಿದ್ನಲ್ಲ, ಈ ಒಂದು ರಿಯಲೈಸೇಷನ್ ಅವ್ರಿಗೆ ಆಗ್ತಾ ಇರುವಂತದ್ದು ಯೂನಿವರ್ಸೇ ಬಲವಂತವಾಗಿ ಮಾಡಿಸ್ತಾ ಇದೆ. ಸೊ ದಿಸ್ ಈಸ್ ದ ಒನ್, ಟ್ರಸ್ಟ್ ದ ಪ್ರೋಸೆಸ್ ಅನ್ನೋ ತರ. ಅಂಡ್ ಇಲ್ಲೊಂಥರ ಅವ್ರಿಗೂ ಇವಾಗ ಅರಿವು ಆಗ್ತಾ ಇದೆ. ಓಕೆ, ಸಮ್ವೇರ್ ಐ ಕ್ಯಾನ್ ಟ್ರಸ್ಟ್, ಐ ಕ್ಯಾನ್ ಟೇಕ್ ದಟ್ ರಿಸ್ಕ್ ಅನ್ನೋ ತರ. ಈ ಫೈಲ್ ನಂಬರ್ 1ಗೋಸ್ಕರ ನಾನು ಒಂದು ರಿಸ್ಕ್ ತಗೊಳ್ಬಹುದು ಅನ್ನೋ ತರ ಡೆಫಿನೆಟ್ ಆಗಿ ಈ ವ್ಯಕ್ತಿಗೂ ಕೂಡ ಫೀಲ್ ಆಗ್ತಾ ಇರುವಂತದ್ದು. ಓಕೆ, ಸೊ ಲೆಟ್ಸ್ ಸಿ ಏನ್ ಗೈಡೆನ್ಸ್ ಅನ್ನೋದು. ಕ್ವೀನ್ ಆಫ್ ಪೆಂಟಕಲ್ಸ್, ವೀಲ್ ಆಫ್ ಫಾರ್ಚೂನ್, ದ ಸನ್, ದ ಫೂಲ್. ಓಕೆ, ಬಾಟಮ್ ಆಫ್ ದ ಡೆಕ್ ಬಂದ್ಬಿಟ್ಟು ಹೇಗೆ 9 ಆಫ್ ಪೆಂಟಕಲ್ಸ್, ವೆರಿ ನೈಸ್. ಸೊ ಇಲ್ಲಿ ನನಗೆ ಕಾಣಿಸ್ತಾ ಇರೋ ಪ್ರಕಾರ ಫೈಲ್ ನಂಬರ್ 1 ನಿಮ್ಗೆ ಅಂತ ಮೇಜರ್ ಗೈಡೆನ್ಸ್ ಅಂತ ಹೇಳಬೇಕು ಅಂತ ನನಗೇನು ಇಲ್ಲಿ ಇಲ್ಲ. ಸೊ ಬಟ್ ಸ್ಟಿಲ್ ಕ್ವೀನ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಈ ಕನೆಕ್ಷನ್ ಇಂದ ದೂರ ಸರಿಯೋ ಸಲುವಾಗಿ ಓವರ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಮೇ ಬಿ ನಿಮ್ಮ ಕೆಲಸದಲ್ಲಾಗಿರ್ಬಹುದು, ಅಥವಾ ನಿಮ್ಮನ್ನ ನೀವು ಯಾವುದೋ ಒಂದು ವರ್ಕೌಟ್ ಅಲ್ಲಿ ಆಗಿರ್ಬೋದು, ತುಂಬಾನೇ ಒಂಥರ ಓವರ್ ಆಗಿ ಅದರಲ್ಲಿ ತುಂಬಾ ಇನ್ವೆಸ್ಟ್ ಆಗ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಒಂಥರ ನಿಮ್ಮನ್ನ ನೀವು ಅದರಲ್ಲಿ ಕಳ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ಅತಿಯಾದ್ರೆ ಯಾವುದನ್ನು ಕೂಡ ಒಳ್ಳೇದಲ್ಲ ಅಲ್ವಾ. ಸೊ ಒಂದು ಬ್ಯಾಲೆನ್ಸ್ ಇರಲಿ. ಓಕೆ, ಅಂಡ್ ಆಲ್ಸೋ ವಿತ್ ದ ವೀಲ್ ಆಫ್ ಫಾರ್ಚೂನ್ ಅಂಡ್ ದ ಸನ್ ಕಾರ್ಡ್, ಸೊ ಸಚ್ ಅ ವಂಡರ್ಫುಲ್ ಕಾಂಬಿನೇಷನ್. ಸೊ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ನೀವೇನೇ ಒಂದು ಎಫರ್ಟ್ ಆಗ್ತಾ ಇರಬಹುದು, ಏನೇ ಒಂದು ವಿಷಯದಲ್ಲಿ ನೀವು ತುಂಬಾ ಒಂದು ಸಕ್ಸಸ್ ನಿಮ್ಗೆ ಸಿಗೋ ಒಂದು ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ತದೆ. ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಅಲಾಂಗ್ ವಿತ್ ದ ಸನ್ ಕಾರ್ಡ್, ಸೊ ನಿಮ್ಮ ಫಾರ್ಚೂನ್ ಕೂಡ ಒಂದು ಟರ್ನ್ ಆಗುವಂತ ಒಂದು ಟೈಮ್ ರೀಸೆಂಟ್ ಡೇಸ್ ಅಲ್ಲೇ ಬರುವಂತದ್ದು ಸಾಕಷ್ಟು ಚಾನ್ಸಸ್ ಇದೆ ಜಾಸ್ತಿ. ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ವಿತ್ ದ ಸನ್ ಕಾರ್ಡ್ ಅಗೇನ್ ಅಂಡ್ ಅಗೇನ್ ನಾನು ಹೇಳ್ತಾ ಇದ್ದೀನಲ್ಲ. ಸೊ ಈ ವೀಲ್ ಆಫ್ ಫಾರ್ಚೂನ್ ಇಂದ ನಿಮ್ಮ ಫಾರ್ಚೂನ್ ಅಲ್ಲಿ ಖಂಡಿತವಾಗ್ಲೂ ಸಮ್ ಮೇಜರ್ ಶಿಫ್ಟ್ಸ್ ಆರ್ ಹ್ಯಾಪ್ನಿಂಗ್. ಅಂಡ್ ಆಲ್ಸೋ ಆ ಒಂದು ಶಿಫ್ಟ್ ಇಂದ ಮೇ ಬಿ ನಿಮ್ಮ ಕೆರಿಯರ್ ಅಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗುವಂತದ್ದು ಇರಬಹುದು, ಅಥವಾ ಇನ್ನೂ ಒಂದು ಬೆಟರ್ ವ್ಯಕ್ತಿನೇ ಸಿಗಬಹುದು, ಅಥವಾ ವಾಟ್ ಎವರ್ ಇಟ್ ಈಸ್. ಓಕೆ, ನಾನು ಈ ವ್ಯಕ್ತಿನೇ ವಾಪಸ್ ನಿಮ್ಮ ಲೈಫಲ್ಲಿ ಬಂದ್ಬಿಡ್ತಾರೆ, ಎಲ್ಲ ಖುಷಿ ಸಿಗುತ್ತೆ ಅನ್ನೋ ತರ ನಾನು ಹೇಳ್ತಾ ಇಲ್ಲ. ಬಟ್ ವಾಟ್ ಎವರ್ ದ ಥಿಂಗ್, ಶಿಫ್ಟ್ ಏನೇ ಇರ್ಬೋದು, ಟ್ರಾನ್ಸ್ಫಾರ್ಮೇಶನ್ ಏನೇ ಆಗಬಹುದು ನಿಮ್ಮ ಲೈಫಲ್ಲಿ, ಖಂಡಿತವಾಗ್ಲೂ ಇಟ್ ವಿಲ್ ಬಿ ಅ ಗುಡ್ ಟ್ರಾನ್ಸ್ಫಾರ್ಮೇಶನ್. ಓಕೆ, ಅಂಡ್ ಅದು ವಿತ್ ದ ಸನ್ ಕಾರ್ಡ್, ಅದು ನಿಮಗೆ ಒಂದು ಹೊಸ ಖುಷಿನ, ಒಂದು ಹೊಸ ವಾರ್ಮ್ತ್ನ, ಒಂದು ಹೊಸ ಒಂದು ನೆಮ್ಮದಿನ ತಂದ್ಕೊಡುವಂಥದ್ದು. ಓಕೆ, ಸೊ ವಿತ್ ದ ಫುಲ್ ಕಾರ್ಡ್ ಆಲ್ವೇಸ್ ವಾಟ್ ಈಸ್ ಕಾರ್ಡ್ಸ್ ಆರ್ ಸೇಯಿಂಗ್ ಅಂತ ಅಂದ್ರೆ ಟ್ರಸ್ಟ್ ದ ಪ್ರೋಸೆಸ್ ಅಷ್ಟೇ. ಸ್ವಲ್ಪ ತಾಳ್ಮೆಯಿಂದ ಯು ಹ್ಯಾವ್ ಟು ಟ್ರಸ್ಟ್ ದ ಪ್ರೋಸೆಸ್. ನೀವು ಹುಡುಕ್ತಾ ಇರೋ ಪ್ರಶ್ನೆಗಳಿಗೆಲ್ಲ ಉತ್ತರ ತಂತಾನೆ ಸಿಗುತ್ತೆ, ಬಟ್ ಅದು ಟೈಮ್ ತಗೊಂಡು ಆ ಟೈಮ್ ಬಂದಾಗ್ಲೇನೆ ಅದು ಸಿಗುವಂಥದ್ದು. ಓಕೆ, ಸೊ ದಿಸ್ ವಾಸ್ ಯೋರ್ ರೀಡಿಂಗ್ ಫೈಲ್ ನಂಬರ್ 1. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ನಿಮ್ಗೆ ಏನಾದ್ರೂ ಈ ವಿಡಿಯೋ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ ಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂಡ್ ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ. ಹೇ ಫೈಲ್ ನಂಬರ್ 2, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ
ಲೆಟ್ಸ್ ಚೆಕ್ ಇವತ್ತಿನ ರೀಡಿಂಗ್ ನಲ್ಲಿ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರ ಕರೆಂಟ್ ಎನರ್ಜೀಸ್ ಏನು, ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು ನಿಮ್ ಕಡೆಗೆ, ಈ ಕನೆಕ್ಷನ್ ಕಡೆಗೆ, ಇದನ್ನೆಲ್ಲಾನು ಕೂಡ ಚೆಕ್ ಮಾಡಿ ನೋಡೋಣ. ಅಂಡ್ ಸಮ್ವೇರ್ ಐಮ್ ಇಂಟಿಟ್ಯೂವ್ಲಿ ಪಿಕ್ಕಿಂಗ್. ಓಕೆ, ಎಲ್ಲೋ ಒಂದ್ ಕಡೆ ನನಗೆ ಅನಿಸ್ತಾ ಇರೋದು ಫಸ್ಟ್ ನನಗೆ ನಿಮ್ಮ ಎನರ್ಜೀಸ್ ನ ಚೆಕ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಸಿ. ಫಸ್ಟ್ ನಾನು ನಿಮ್ಮ ಎನರ್ಜೀಸ್ ನ ಚೆಕ್ ಮಾಡ್ತೀನಿ. ಅಂದ್ರೆ ನಿಮ್ಮ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕರೆಂಟ್ ಎನರ್ಜೀಸ್ ಏನು, ಹೇಗೆ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಸೊ ಇದನ್ನೆಲ್ಲಾನು ನಾನು ಚೆಕ್ ಮಾಡಿ ನೋಡ್ತೀನಿ. ಸೊ ಅದಾದ ನಂತರ ಈ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಏನು, ಅವರ ಕರೆಂಟ್ ಫೀಲಿಂಗ್ಸ್ ಏನು ನಿಮ್ ಕಡೆಗೆ, ಈ ಕನೆಕ್ಷನ್ ಕಡೆಗೆ ಅನ್ನೋದನ್ನೆಲ್ಲ ಕೂಡ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಅಂಡ್ ನಾನು ನಿಮ್ಮ ಎನರ್ಜೀಸ್ ನ ಚೆಕ್ ಮಾಡ್ತಾ ಇರೋದ್ರಿಂದ ಆದಷ್ಟು ಕಾಮ್ ಅಂಡ್ ಕಂಪೋಸ್ಡ್ ಆಗಿರಿ. ಓಕೆ, ಸೊ ರಿಲ್ಯಾಕ್ಸ್ಡ್ ಆಗಿರಿ. ನಿಮ್ಗೇನಾದ್ರೂ ಸ್ವಲ್ಪ ಇಫ್ ಯು ಆರ್ ಸ್ಟ್ರೆಸ್ಡ್ ಔಟ್ ಅಥವಾ ಏನೋ ಒಂದು ಆಂಗ್ಸೈಟಿ ಇದೆ ಅಂತ ಅಂದ್ರೆ ಸ್ವಲ್ಪ ಹೊತ್ತು ಈ ವಿಡಿಯೋನ ಪಾಸ್ ಮಾಡಿ 1-2 ನಿಮಿಷ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಬೇಕಾದ್ರೆ ನಿಮ್ಗೆ ಸ್ವಲ್ಪ ಟೈಮ್ ತಗೊಂಡು ಮೆಡಿಟೇಟ್ ಮಾಡಬೇಕು ಅಂತ ಅನ್ಸಿದ್ರೆ ಮೆಡಿಟೇಟ್ ಕೂಡ ಮಾಡಬಹುದು. ಓಕೆ, ಬಟ್ ಆದಷ್ಟು ಕಾಮ್ ಅಂಡ್ ಕಂಪೋಸ್ಡ್ ಆಗಿ ರಿಲ್ಯಾಕ್ಸ್ಡ್ ಆಗಿರಿ. ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ತುಂಬಾನೇ ಸುಲಭ ಆಗುತ್ತೆ. ಲೆಟ್ಸ್ ಬಿಗಿನ್. ಓಕೆ, ಶಫ್ಲಿಂಗ್ ಪಾರ್ಟ್ ಮೇಲೆ ಫೋಕಸ್ ಮಾಡಿ ನಿಮ್ಮ ಅಟೆನ್ಷನ್ ಎಲ್ಲಾನು ಕೂಡ. ಕಾರ್ಡ್ ಶಫಲ್ ಮಾಡಬೇಕಾದ್ರೆ ಆದಷ್ಟು ಇದ್ರ ಮೇಲೆ ಗಮನ ಇರಲಿ ನಿಮ್ದು. ಓಕೆ, ಟವರ್. ಓಕೆ, 5 of Pentacles, Page of Pentacles and 3 of Cups. Okay, so somewhere I am feeling pile number 2 ಎಲ್ಲೋ ನನಗೆ ಏನ್ ಅನ್ನಿಸ್ತಾ ಇದೆ ಅಂತ ಅಂದ್ರೆ, ನೀವು ರೀಸೆಂಟ್ ಡೇಸ್ ಅಲ್ಲಿ ಮೇ ಬಿ ಈ ಕನೆಕ್ಷನ್ ಇಂದ ರಿಜೆಕ್ಟ್ ಆಗಿರುವಂತದ್ದಿರಬಹುದು, ಅಥವಾ ಈ ವ್ಯಕ್ತಿ ನಿಮ್ನ ಇಗ್ನೋರ್ ಮಾಡಿರುವಂತದ್ದಿರಬಹುದು ಈ ಕನೆಕ್ಷನ್ ಅಲ್ಲಿ ಸಾಕಷ್ಟು. ಸೊ ಅದು ನಿಮ್ನ ತುಂಬಾ ಬಾದರ್ ಮಾಡ್ತಾ ಇರುವಂತದ್ದು ವಿತ್ ದ 3 of Cups. ಸೊ 3 of Cups ಇರೋದ್ರಿಂದ ಮೇ ಬಿ ನೀವು ರೀಸೆಂಟ್ ಡೇಸ್ ಅಲ್ಲಿ ಸಾಕಷ್ಟು ಒಂದು ಗೆಟ್ ಟುಗೆದರ್ ನ, ಫ್ಯಾಮಿಲಿ ಗ್ಯಾದರಿಂಗ್ಸ್ ಆಗಿರ್ಬೋದು, ಅಥವಾ ಫಂಕ್ಷನ್ಸ್ ಗಳನ್ನ ನೀವು ತುಂಬಾ ಅಟೆಂಡ್ ಆಗ್ತಾ ಇರೋ ಚಾನ್ಸಸ್ ಕೂಡ ಇರುವಂತದ್ದು. ಬಟ್ 3 of Cups ಅಲಾಂಗ್ ವಿತ್ 5 of Pentacles. ಓಕೆ, ಸೊ 3 of Cups ಪೇರಿಂಗ್ ವಿತ್ 5 of Pentacles ಏನ್ ಹೇಳ್ತಾ ಇದೆ ಅಂತ ಅಂದ್ರೆ, ನೀವು ಎಷ್ಟೇ ಒಂದು ಗ್ಯಾದರಿಂಗ್ ಅಲ್ಲಿ ನಿಮ್ನ ಬಿಸಿ ಮಾಡ್ಕೊಂಡಿರ್ಬೋದು, ಆ ಫಂಕ್ಷನ್ ಗಳಲ್ಲಿ ನೀವು ಅಟೆಂಡ್ ಆಗ್ತಾ ಇರಬಹುದು, ಮೇ ಬಿ ಆ ಕ್ರೌಡ್ ಮಧ್ಯೆ ಕೂಡ ನೀವು ಇದ್ರೂ ಎಲ್ಲೋ ಒಂದ್ ಕಡೆ ಯು ಆರ್ ಫೀಲಿಂಗ್ ವೆರಿ ಲೋನ್ಲಿ. ಆ ಒಂದು ವಾಯ್ಡ್, ಆ ಒಂದು ಎಂಪ್ಟಿನೆಸ್ ನಿಮ್ನ ತುಂಬಾ ಕಾಡ್ತಾ ಇರುವಂತದ್ದು. ಫಿಸಿಕಲಿ ಯು ಮೇ ಬಿ ಪ್ರೆಸೆಂಟ್ ದೇರ್, ಎಲ್ಲ ಒಂದ್ ಕಡೆ ನಿಮ್ ದೇಹ ಮಾತ್ರ ಅಲ್ಲಿರುವಂತದ್ದು, ಆ ಸೆಲೆಬ್ರೇಷನ್ ಮಧ್ಯ ಅಥವಾ ಕ್ರೌಡ್ ಮಧ್ಯ ಇರುವಂತದ್ದು. ಬಟ್ ನಿಮ್ಮ ಮನಸ್ಸು, ನಿಮ್ಮ ಎನರ್ಜೀಸ್ ಎಲ್ಲಾನು ಕೂಡ ಈ ವ್ಯಕ್ತಿ ಹತ್ರನೇ ಸುತ್ತಾ ಇರುವಂತದ್ದು. ಓಕೆ, ಸಮ್ವೇರ್ ಸಮಥಿಂಗ್ ಈಸ್ ಈಟಿಂಗ್ ಯು ಫ್ರಮ್ ಇನ್ಸೈಡ್. ಎಲ್ಲೋ ಒಂದ್ ಕಡೆ ತುಂಬಾ ನಿಮ್ನ ಏನೋ ಒಂದು ಚಿಂತೆ ಕೊರಿತಾ ಇದೆ, ನಿಮ್ಮನ್ನ ಒಳಗಡೆಯಿಂದನೇ ತಿಂತಾ ಇರುವಂತದ್ದು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ನನಗೆ. ಅಂಡ್ ಆಲ್ಸೋ ಐ ಫೀಲ್ ನೀವು ಸಾಕಷ್ಟು ಒಂಥರ ಖುಷಿಯಾಗಿರೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಓಕೆ, ಬಿಕಾಸ್ 3 of Cups ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಫ್ಯಾಮಿಲಿ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರುವಂತದ್ದು, ಅಥವಾ ಅದಲ್ಲದೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಹೋಗುವಂತದ್ದು ಇರಬಹುದು, ಅಥವಾ ನಿಮ್ಮೊಟ್ಟಿಗೆ ನೀವು ಟೈಮ್ ಕೊಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರಬಹುದು. ಸಮ್ವೇರ್ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಒಂಥರ ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ನಿಮ್ಮನ್ನ ನೀವು. ಬಟ್ ಯಾವ್ದು ನಥಿಂಗ್ ಇಸ್ ವರ್ಕಿಂಗ್ ಔಟ್. ಓಕೆ, ಸಮ್ವೇರ್ ಎಲ್ಲೋ ಒಂದ್ ಕಡೆ ಬ್ಯಾಕ್ ಟು ಅದೇ ಸ್ಕ್ವೇರ್ ಒನ್ ಅಂತಾರಲ್ಲ, ಸೊ ಹಾಗೇನೆ ನೀವೆಷ್ಟೇ ಖುಷಿಯಾಗಿರ್ಲಿ, ಏನೇ ಸಂತೋಷವಾಗಿದ್ರು, ಏನೇ ಮಾಡಿದ್ರು, ಮತ್ತೆ ನಿಮ್ಮ ಯೋಚನೆ, ನಿಮ್ಮ ಥಾಟ್ ಪ್ರೊಸೆಸ್ ಎಲ್ಲ ಈ ವ್ಯಕ್ತಿ ಸುತ್ತಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಖಂಡಿತವಾಗ್ಲೂ ವಾಟ್ ಐ ಆಮ್ ಸೆನ್ಸಿಂಗ್ ಈಸ್ ಯು ಆರ್ ನಾಟ್ ಅಟ್ ಆಲ್ ಹ್ಯಾಪಿ. ಮೈ ಡಿಯರ್ ಪೈಲ್ ನಂಬರ್ 2, ಖಂಡಿತವಾಗ್ಲೂ ಐ ಕ್ಯಾನ್ ಗ್ಯಾರಂಟಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಸಾಕಷ್ಟು ಚಿಂತೆ ಒಳಗಡೆಯಿಂದಾನೆ ಕೊರಿತಾ ಇರುವಂತದ್ದು. ಮೇ ಬಿ ಹೊರಗಡೆಯಿಂದ ನೀವು ಒಂಥರ ತುಂಬಾ ಕಾಮ್ ಆಗಿದ್ದೀರಾ, ತುಂಬಾ ಕಂಪೋಸ್ಡ್ ಆಗಿದ್ದೀರಾ ಅನ್ನೋ ತರ ಅನಿಸ್ತಾ ಇದೆ. ಬಟ್ ನಿಮ್ಮ ಒಳಗಡೆ ಡೀಪ್ ಡೌನ್ ಅಲ್ಲಿ ಆ ಒಂದು ಯೋಚನೆಗಳ ಬಿರುಗಾಳಿನೇ ಎದ್ದೇಳ್ತಾ ಇದೆ. ಬಟ್ ಎಲ್ಲಾನು ಒಂದು ನಗು ಹಿಂದೆ ನೀವು ಎಲ್ಲಾನು ಬಚ್ಚಿಡ್ತಾ ಇರುವಂತದ್ದು. ಓಕೆ, ಎಲ್ಲಾರ ಮುಂದೆ ಒಂಥರ ತುಂಬಾ ನನಗೇನು ಎಫೆಕ್ಟೇ ಮಾಡ್ತಲ್ಲ, ಐ ಆಮ್ ವೆರಿ ನಾರ್ಮಲ್ ಅನ್ನೋ ತರ ನೀವು ಒಂಥರ ತುಂಬಾ ತೋರಿಸ್ಕೊಳ್ತಾ ಇದ್ದೀರಾ ಅಷ್ಟೇ. ಬಟ್ ಡೀಪ್ ಡೌನ್ ಅಲ್ಲಿ ತುಂಬಾನೇ ಯು ಆರ್ ಸಫರಿಂಗ್. ಪೇನ್ ನಿಮ್ನ ತುಂಬಾ ಕೊಲ್ತಾ ಇದೆ. ಓಕೆ, ಎಸ್, ಬೂದಿ ಮುಚ್ಚಿದ ಕೆಂಡ ಅಂತ ಏನ್ ಹೇಳ್ತಾರಲ್ಲ, ಫೈರ್ ಈಸ್ ದೇರ್. ಓಕೆ, ಬಟ್ ಎಲ್ಲಾನು ಒಂದ್ ಕಡೆ ಮೇಲ್ಗಡೆ ಒಂಥರ ಏನು ಆಗೇ ಇಲ್ಲ ಅನ್ನೋ ತರ ಎಲ್ಲಾನು ಕವರ್ ಆಗಿರುವಂತದ್ದು. ಸೊ ಪೈಲ್ ನಂಬರ್ 2, ಎಲ್ಲ ಒಂದ್ ಕಡೆ ನೀವು ತುಂಬಾ ಒಂಥರ ಸೈಲೆಂಟ್ ಆಗಿ ಎಲ್ಲಾನು ಸಾಕಷ್ಟು ಪೇನ್ ನ ಸಫರ್ ಮಾಡ್ತಾ ಇದ್ದೀರಾ, ತುಂಬಾ ಬೇರ್ ಮಾಡ್ತಾ ಇದ್ದೀರಾ. ತುಂಬಾ ಒಂಥರ ಇದನ್ನ ಯಾವ ತರ ಪೇನ್ ಅಂತ ಅಂದ್ರೆ ಎಲ್ಲಾರ ಹತ್ರನೂ ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಅಂದ್ರೆ ಬರೀ ವರ್ಡ್ಸ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡುವಂತ ಅಷ್ಟು ಒಂದು ಸರ್ಫೇಸ್ ಲೆವೆಲ್ ಅಲ್ಲಿ ಇರುವಂತಹ ಪೇನ್ ಎಲ್ಲ ಇಟ್ಸ್ ವೆರಿ ಡೀಪ್. ಓಕೆ, ಸಿಕ್ಕಾಬಟ್ಟೆ ಡೀಪ್ ಡೌನ್ ಅಲ್ಲಿ ನಿಮ್ಮನ್ನ ಕೊಲ್ತಾ ಇರುವಂತದ್ದು. ಅಂಡ್ ಮೇ ಬಿ ಐ ಡೂ ಫೀಲ್ ಅಂದ್ರೆ ನೀವು ಫಿಸಿಕಲ್ ಆಗಿ ಮೇ ಬಿ ಯು ಹ್ಯಾವ್ ಕ್ರಿಯೇಟೆಡ್ ಆರ್ ಯು ಹ್ಯಾವ್ ವಾಕ್ಡ್ ಅವೇ ಫ್ರಮ್ ದಿಸ್ ಕನೆಕ್ಷನ್, ಯು ಹ್ಯಾವ್ ವಾಕ್ಡ್ ಅವೇ ಫ್ರಮ್ ದಿಸ್ ಪರ್ಸನ್, but energetically you are still attached to this person. Okay, so let's see ಈ ಪರ್ಸನ್ ಇನ ಕರೆಂಟ್ ಎನರ್ಜೀಸ್ ಏನು ಅನ್ನತ್ತೆ ಇವಾಗ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಥಿಂಕ್ ಅಬೌಟ್ ದಿಸ್ ಪರ್ಸನ್.
ಅವ್ರ ಹೆಸರನ್ನ ಹೇಳ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲೇ. ಟೇಕ್ ದೇರ್ ನೇಮ್. ಅವ್ರ ಫೋಟೋ ಇದ್ರೆ ಫೋಟೋನ ನೋಡಿ, ಅಥವಾ ಅವ್ರ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕಾದ್ರೆ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಂಡ್ ಆದಷ್ಟು ಶಫ್ಲಿಂಗ್ ಪಾರ್ಟ್ ನ ಸ್ಕಿಪ್ ಮಾಡಿದೆ. ನಾನು ಶಫಲ್ ಮಾಡ್ಬೇಕಾದ್ರೆ ಆ ವ್ಯಕ್ತಿ ಬಗ್ಗೆನೇ ಹೆಚ್ಚು ಥಿಂಕ್ ಮಾಡ್ತಾ ಇರಿ. ಓಕೆ, ವಾಟ್ ಆರ್ ದ ಕರೆಂಟ್ ಎನರ್ಜೀಸ್ ಆಫ್ ದಿಸ್ ಪರ್ಸನ್? ಫೈಲ್ ನಂಬರ್ 2 ಮನಸ್ಸಿನಲ್ಲಿರೋ ಪರ್ಸನ್ ನ ಕರೆಂಟ್ ಎನರ್ಜೀಸ್ ಏನು? ಪ್ಲೀಸ್ ಗೈಡ್ ಮೀ. Please guide me. Please guide me. Think of this person. Take their name. Please do take their name. Okay, King of Swords, Knight of Swords, Hermit, Devil. Oh God, okay. Five of Wands, okay. Fine. Bottom of the deck went to Seven of Wands, okay. So, pile number 2, first and foremost thing ಏನಂತ ಅಂದ್ರೆ, ದಿಸ್ ಪರ್ಸನ್ ಹೂ ಎವರ್ ಯು ಆರ್ ಡೀಲಿಂಗ್ ವಿತ್ ರೈಟ್ ನೌ, ಯಾವ ವ್ಯಕ್ತಿ ಬಗ್ಗೆ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸೊ ದಟ್ ಪರ್ಸನ್ ಈಸ್ ಡೆಫಿನೆಟ್ಲಿ ಥಿಂಕಿಂಗ್ ಅಬೌಟ್ ಯು ಫಾರ್ ಶೋರ್. ಓಕೆ, ಯು ಆರ್ ದೇರ್ ಇನ್ ದೇರ್ ಥಾಟ್ಸ್. ಅವರ ಆಲೋಚನೆಗಳಲ್ಲಿ ನೀವು ಸಾಕಷ್ಟು ಇದ್ದೀರಾ, ತುಂಬಾನೇ ಯೋಚನೆ ಇದೆ ನಿಮ್ಮ ಬಗ್ಗೆ. ಬಟ್ ದಿಸ್ ಪರ್ಸನ್ ಇಸ್ ಇನ್ ದಿಸ್ ಹರ್ಮಿಟ್ ಎನರ್ಜಿ. ಓಕೆ, ಎಲ್ಲೋ ಒಂದ್ ಕಡೆ ಅವ್ರು ತುಂಬಾ ಐಸೋಲೇಟ್ ಮಾಡ್ಕೊಂಡಿದ್ದಾರೆ, ಒಂಥರ ಹೆಚ್ಚು ಹೊರಗಡೆ ಕಾಣಿಸ್ಕೊಳ್ತಾ ಇಲ್ಲ, ಅಂಡ್ ತುಂಬಾ ಸೋಷಿಯಲೈಸ್ ಆಗ್ತಾ ಇಲ್ಲ, ಯಾರ ಜೊತೆ ಮಿಂಗಲ್ ಆಗ್ತಾ ಇಲ್ಲ, ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಅಥವಾ ಅವರೇ ಅಷ್ಟಕ್ಕೆ ಅವರೇ ತುಂಬಾ ಒಂಥರ ಐಸೋಲೇಟ್ ಮಾಡ್ಕೊಂಡಿದ್ದಾರೆ, ಎಲ್ಲೋ ಒಂಥರ ಒಂಟಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂಡ್ ಐ ಡೂ ಫೀಲ್ ನೀವು ಕೂಡ ಸಾಕಷ್ಟು ಒಂಥರ ನಿಮ್ಮನ್ನ ನೀವು ಐಸೋಲೇಟ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಅಂಡ್ ಈ ಒಂದು ಟೈಮಲ್ಲಿ ನೀವಿಬ್ರು ಕೂಡ ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಏನ್ ಹೇಳ್ತಾರೆ, ಆತ್ಮಾವಲೋಕನ ಅಂತ ಹೇಳ್ತಾರೆ, ಒಂದು ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ದಟ್ ಯು ಆರ್ ಡೂಯಿಂಗ್ ನೀವಿಬ್ರು ಕೂಡ. ಅದೇ ಕನೆಕ್ಷನ್ ಅಲ್ಲಿ ಯಾಕೆ ಈ ತರ ಆಯ್ತು, ಎಲ್ಲಿ ತಪ್ಪಾಯ್ತು, ನಾನು ಹೇಗೆ ಸರಿ ಮಾಡ್ಕೊಳ್ಬಹುದು, ಅಥವಾ ಏನ್ ಸರಿ ಮಾಡಿದ್ರೆ ಸರಿ ಆಗ್ತಾ ಇತ್ತು ಈ ಕನೆಕ್ಷನ್. ಸೊ ಈ ತರ ಎಲ್ಲಾನು ಕೂಡ ಖಂಡಿತವಾಗ್ಲೂ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇರೋದು. ಸಿ, ಡೆವಿಲ್. ಓಕೆ, ಡೆವಿಲ್ ವಿತ್ ದ ಹರ್ಮಿಟ್ ಕಾರ್ಡ್. ಓಕೆ, ಸಚ್ ಅ ಹೆವಿ ಕಾಂಬಿನೇಷನ್ ಇಟ್ ಈಸ್. ಸೊ ಈ ಪರ್ಸನ್ ನಿಮ್ ಬಗ್ಗೆ ನಾನು ಹೇಳಿದ್ನಲ್ಲ, ಖಂಡಿತವಾಗ್ಲೂ ದೇ ಆರ್ ಥಿಂಕಿಂಗ್ ಅಬೌಟ್ ಯು. ಒಂಥರ ಅಬ್ಸೆಷನ್ ಇದೆ ನಿಮ್ ಬಗ್ಗೆ, ಒಂದು ಅಡಿಕ್ಷನ್ ಇದೆ. ಓಕೆ, ಸಮ್ವೇರ್ ದೇ ನೋ ಇದು ತುಂಬಾ ಒಂಥರ ಹೆಲ್ದಿ ಅಡಿಕ್ಷನ್ ಅಲ್ಲ ಅಂತ ಗೊತ್ತು. ಹೇಗೆ ನಾವು ಕೆಲವು ಬ್ಯಾಡ್ ಹ್ಯಾಬಿಟ್ಸ್ಗೆ ತುಂಬಾ ಅಡಿಕ್ಟ್ ಆಗ್ತೀವಿ, ಅದನ್ನ ಬಿಡೋದು ತುಂಬಾ ಕಷ್ಟ ಆಗುತ್ತಲ್ವಾ. ನಮಗೆ ಗೊತ್ತಿರುತ್ತೆ ಅದು ಒಂಥರ ತಪ್ಪು ಅಂತನೋ, ಅಥವಾ ನಮ್ಮ ಹೆಲ್ತ್ಗೆ ಒಳ್ಳೇದಲ್ಲ ಅನ್ನೋ ತರನೋ, ಅಥವಾ ಇಟ್ಸ್ ನಾಟ್ ಗುಡ್ ಅನ್ನೋ ತರ, ಇಟ್ಸ್ ಟಾಕ್ಸಿಕ್ ಅನ್ನೋ ತರ ನಮಗೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಅದರಿಂದ ನಾವು ಹೊರಗೆ ಬರೋದಕ್ಕೆ ಆಗೋದಿಲ್ಲ. ಸೊ ಅದೇ ತರ ನಿಮ್ಮ ಆಲೋಚನೆಗಳು ಕೂಡ ಈ ವ್ಯಕ್ತಿನ ತುಂಬಾ ಒಂಥರ ಹಿಡಿದಿಟ್ಕೊಂಡಿದೆ. ದೇ ಆರ್ ವೆರಿ ಮಚ್ ಅಬ್ಸೆಸ್ಡ್ ವಿತ್ ಯು. ಸಿಕ್ಕಾಬಟ್ಟೆ ಒಂದು ಅಬ್ಸೆಸ್ಡ್ ಥಿಂಕಿಂಗ್ ನಡೀತಾ ಇರುವಂತದ್ದು. ಬಿಕಾಸ್ ಸಿ, ದ ಕಾರ್ಡ್ಸ್ ಆರ್ ಸೇಯಿಂಗ್ ದಟ್ ಹರ್ಮಿಟ್ and the devil, both the major arcanas, and both are suggesting the heavy thinking na ಹೇಳುವಂತದ್ದು. and hermit ಇರೋದನ್ನ ಖಂಡಿತವಾಗ್ಲೂ there is a distance between you two. okay, and ನಿಮ್ಮಿಬ್ರು ಮಧ್ಯೆ ಸಾಕಷ್ಟು ಡಿಸ್ಟೆನ್ಸ್ ಇರುವಂತದ್ದು. ಬಿಕಾಸ್ ಹರ್ಮಿಟ್ ಆಲ್ವೇಸ್ ಟಾಕ್ಸ್ ಅಬೌಟ್ ಸಮ್ ಡಿಸ್ಟೆನ್ಸ್. ಓಕೆ, ಅಂಡ್ ನೀವೇನಾದ್ರೂ ಈ ವ್ಯಕ್ತಿಯಿಂದ ಸ್ವಲ್ಪ ಡಿಟ್ಯಾಚ್ ಆಗಿ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ವ್ಯಕ್ತಿಗೆ ಅದು ತುಂಬಾನೇ ಹರ್ಟ್ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಸಿಕ್ಕಾಬಿಟ್ಟೆ ಅವ್ರ ಒಂಥರ ಏನ್ ತಪ್ಪಾಯ್ತು, ಯಾಕೆ ಈ ತರ ಎಲ್ಲ ಆಯ್ತು ಅನ್ನೋ ತರ ಸಾಕಷ್ಟು ಒಂಥರ ಅದು ಒಂಥರ ತುಂಬಾ ಯೋಚನೆ, ಒಂಥರ ತುಂಬಾ ಪೇನ್, ಇಟ್ಸ್ ಸಮಥಿಂಗ್ ವಿಚ್ ಇಸ್ ವೆರಿ ಡೀಪ್ ಅಂತಾರಲ್ಲ, ಸೊ ಅಂತ ಒಂದು ಪೇನ್. ಅಂಡ್ ವಿತ್ ಫೈವ್ ಆಫ್ ವಾಂಡ್ಸ್ ದೇ ಆರ್ ಸ್ಟ್ರಗ್ಲಿಂಗ್. ಓಕೆ, ಈ ಥಾಟ್ಸ್ ಗಳ ಜೊತೆ ಅವರೇ ಒಂದು ಹೋರಾಟ ಗುದ್ದಾಟನ ಮಾಡ್ತಾ ಇರುವಂತದ್ದು. ಹಾಗಾಗಿ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು. ಅಂಡ್ ಈ ಡಿಸ್ಟೆನ್ಸ್ ಏನಿದೆ ಅಲ್ಲ ನಿಮ್ಮಿಬ್ರು ಮಧ್ಯೆ ಕ್ರಿಯೇಟ್ ಆಗಿರುವಂತಹ ಈ ಡಿಸ್ಟೆನ್ಸ್, ಫಿಸಿಕಲ್ ಡಿಸ್ಟೆನ್ಸ್ ಆಗಿರ್ಬೋದು, ಎಮೋಷನಲ್ ಡಿಸ್ಟೆನ್ಸ್ ಆಗಿರ್ಬೋದು, ಅದು ಈ ವ್ಯಕ್ತಿನ ತುಂಬಾನೇ ಒಂಥರ ತಲೆ ಕೆಡಿಸ್ತಾ ಇದೆ. ಅಂಡ್ ಎಲ್ಲೋ ಒಂದ್ ಕಡೆ ಅವ್ರು ಒಂಥರ ಒಂಟಿಯಾಗಿ ಕೂತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಅವ್ರು ಒಂಥರ ಅವ್ರ ಏನ್ ಶಾಡೋ ಸೈಡ್ ಇದೆ ಅಥವಾ ಡಾರ್ಕ್ ಸೈಡ್ ಏನಿದೆ ಅವ್ರದ್ದು, ಅದನ್ನ ಅವ್ರು ಫೇಸ್ ಮಾಡ್ತಾ ಇರುವಂತದ್ದು. ಈ ಪರ್ಸನ್ ಕೂಡ ಎಲ್ಲೋ ದೇ ಆರ್ ನಾಟ್ ಹ್ಯಾಪಿ. ಓಕೆ, ದೇ ಆರ್ ನಾಟ್ ಹ್ಯಾಪಿ ಫ್ರಮ್ ವಿತ್ ಇನ್. ಎಲ್ಲೋ ನೀವೇನಾದ್ರು ಅನ್ಕೊಂಡ್ರೆ ದಟ್ ನಾನ್ ಮಾತ್ರ ತುಂಬಾ ಸಫರ್ ಮಾಡ್ತಾ ಇದ್ದೀನಿ ಈ ಕನೆಕ್ಷನ್ ಅಲ್ಲಿ, ಈ ಪರ್ಸನ್ಗೆ ಏನು ಇದು ಬಾದರ್ ಮಾಡ್ತಾ ಇಲ್ವೇನೋ ಅನ್ನೋ ತರ ನೀವೇನಾದ್ರು ಯೋಚನೆ ಮಾಡ್ತಾರೆ. ಖಂಡಿತವಾಗ್ಲೂ ಇಲ್ಲ. ದಿಸ್ ಪರ್ಸನ್ ಈಸ್ ಆಲ್ಸೋ ನಾಟ್ ಹ್ಯಾಪಿ. ಬಿಕಾಸ್ ಅವ್ರಿಗೆಲ್ಲ ಒಂದ್ ಕಡೆ ದೇ ಕಾಂಟ್ ಜಸ್ಟ್ ಟೇಕ್ ಯು ಔಟ್ ಆಫ್ ದರ್ ಹೆಡ್. ಓಕೆ, ನಿಮ್ ಬಗ್ಗೆ ಯೋಚನೆಗಳಿರ್ಬೋದು, ಏನೇ ಇರ್ಬೋದು, ಎಷ್ಟೇ ಪ್ರಯತ್ನ ಮಾಡಿದ್ರು ಅದನ್ನ ನಿಮ್ ಬಗ್ಗೆ ಯೋಚನೆ ಮಾಡದೇ ಇರೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ನಾನು ಹೇಳ್ದೆ ಅಲ್ವಾ, ಅಬ್ಸೆಸಿವ್ ಥಿಂಕಿಂಗ್. ಸಿ, ಡೆವಿಲ್ ಅಂಡ್ ಹರ್ಮಿಟ್, ಅಬ್ಸೆಷನ್ ಇಸ್ ದೇರ್, ಲಾಟ್ ಆಫ್ ಅಬ್ಸೆಷನ್ ಇಸ್ ದೇರ್. ಅಂಡ್ ಒಂಥರ ಎಲ್ಲೋ ಒಂದ್ ಕಡೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಈ ತರ ನಾನು ಯೋಚನೆ ಮಾಡ್ತಾ ಇದ್ದೀನಿ ಪೈಲ್ 2 ಬಗ್ಗೆ ಅನ್ನೋದು. ಅವ್ರಿಗೂ ಒಂಥರ ತುಂಬಾ
ಅದೊಂಥರ ಲಾಟ್ ಆಫ್ ಕನ್ಫ್ಯೂಷನ್ಸ್. ಯಾಕೆ ಇಷ್ಟೊಂದು ನಾನು ಅಟ್ಯಾಚ್ ಆಗಿದ್ದೀನಿ ಪೈಲ್ ನಂಬರ್ 2ಗೆ, ಯಾಕೆ ಪದೇ ಪದೇ ಅವ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋ ಥರ. ಆ್ಯಂಡ್ ಏನು ನಿಮ್ಮ ಕಡೆಗೆ ಅವ್ರನ್ನ ಎಳಿತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸಮ್ವೇರ್ ಅವರು ಇದನ್ನ ಚೂಸ್ ಮಾಡ್ಕೊಳ್ತಾ ಇಲ್ಲ. ಓಕೆ, ಬಿಕಾಸ್ ಆ ಅಬ್ಸೆಸಿವ್ ಥಿಂಕಿಂಗ್ ಆಗಿರ್ಬೋದು, ದೇ ನೋ ಇಟ್ಸ್ ಅನ್ಹೆಲ್ದಿ ಅನ್ನೋ ಥರ. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಗೆಟಿಂಗ್ ಅನ್ಹೆಲ್ದಿ ಆಲ್ಸೋ. ಓಕೆ, ಇಟ್ಸ್ ವೆರಿ ಟಾಕ್ಸಿಕ್ ಅನ್ನೋದು ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತು. ಬಟ್ ಸ್ಟಿಲ್ ದೇ ಆರ್ ನಾಟ್ ಚೂಸಿಂಗ್ ದಿಸ್, ದೇ ಆರ್ ನಾಟ್ ಚೂಸಿಂಗ್ ದಿಸ್, ಬಟ್ ದೇ ಆರ್ ಫೋರ್ಸ್ ಟು ಬಿ ಇನ್ ದಿಸ್ ಎನರ್ಜಿ. ಸಮ್ವೇರ್ ಅವ್ರನ್ನ ಬಲವಂತವಾಗಿ ಎನರ್ಜಿನಲ್ಲಿ ಇರೋ ಹಾಗೆ ಮಾಡ್ತಾ ಇರೋವಂಥದ್ದು. ಬಿಕಾಸ್ ಸಮ್ವೇರ್ ಸಮಥಿಂಗ್ ಇಸ್ ಟ್ರಿಗರಿಂಗ್ ದೆಮ್. ಓಕೆ, ಪ್ರಾಬಬ್ಲಿ ಅವ್ರ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಲೇಬೇಕಾಗಿರೋಂಥದ್ರಿಂದ ಪ್ರಾಬಬ್ಲಿ ಯೂನಿವರ್ಸ್ ಎಲ್ಲ ಒಂದ್ ಕಡೆ ಅವ್ರನ್ನ ಈ ಒಂದು ಎನರ್ಜಿನಲ್ಲಿ ಇರೋ ತರ ಮಾಡ್ತಾ ಇರೋಂಥದ್ದು ಇರ್ಬೋದು. ಬಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ನಾಟ್ ಹ್ಯಾಪಿ. ಅಂಡ್ ಕಿಂಗ್ ಆಫ್ ವಾಂಡ್ಸ್ ಅಂಡ್ ನೈಟ್ ಆಫ್ ಸ್ವೋರ್ಡ್ಸ್ ಅಂಡ್ ನೈಟ್ ಆಫ್ ವಾಂಡ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಇನ್ ಲಾಟ್ ಆಫ್ ಆಂಗರ್, ಲಾಟ್ ಆಫ್ ಫ್ರಸ್ಟ್ರೇಷನ್. ಬಿಕಾಸ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ನಾನು ಹೇಳಿದಲ್ವಾ, ನಿಮ್ಮನ್ನ ಮನಸ್ಸಿಂದ ತೆಗೆದು ಹಾಕ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಪದೇ 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 ಎಷ್ಟು ಅವ್ರು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಕೂಡ ನಿಮ್ ಬಗ್ಗೆನೇ ಯೋಚನೆಗಳು, ಮತ್ತೆ ಎಲ್ಲಿ ನೋಡು ನಿಮ್ ಬಗ್ಗೆನೇ ಯೋಚನೆಗಳು, ನಿಮ್ ಬಗ್ಗೆನೇ ಸೈನ್ಸ್ ಗಳನ್ನ ಕಾಣ್ತಾ ಇರುವಂತದ್ದು, ಎಲ್ಲಿ ನೋಡು ಯಾರು ನೋಡಿದ್ರೆ ನಿಮ್ಮನ್ನೇ ನೋಡೋ ಆಗುವಂತದ್ದು. ಸೊ ಈ ತರ ಎಲ್ಲ ಆಗ್ತಾ ಇದೆ. ಅಂಡ್ ದೇ ಆರ್ ಫೈಟಿಂಗ್ ದಿಸ್. ಓಕೆ, ಕಂಪ್ಲೀಟ್ ಆಗಿ ದೇ ಆರ್ ಫೈಟಿಂಗ್ ದಿಸ್. ದೇ ಆರ್ ಕಂಪ್ಲೀಟ್ ಆಗಿ ಒಂದು ರಿಸ್ಟ್ರಿಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಖಂಡಿತವಾಗ್ಲೂ ಅವ್ರಿಗೆ ಅದು ಆಗ್ತಾ ಇಲ್ಲ. And they do wants to communicate with you, pile number 2. Actually, that is what I'm seeing actually. ನಿಮ್ಮ ಹತ್ರ ಬರಬೇಕು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಬೇಕು, ಕಮ್ಯುನಿಕೇಟ್ ಮಾಡಬೇಕು, ಒಂದು ಕ್ಲಾರಿಟಿ ತಗೊಳ್ಬೇಕು ಅನ್ನೋ ಒಂದು ಅರ್ಜ್ ಅವ್ರಿಗೂ ಕೂಡ ಇದೆ. ಬಟ್ ಐ ಡೋಂಟ್ ನೋ, ಸಮಥಿಂಗ್ ಈಸ್ ಬ್ಲಾಕಿಂಗ್ ದಿಸ್ ಪರ್ಸನ್, ಸಮಥಿಂಗ್ ಈಸ್ ಮೇಕಿಂಗ್ ದಿಸ್ ಪರ್ಸನ್ ಒಂಥರ ಅವ್ರ ಬೌಂಡ್ರೀಸ್ ಅಲ್ಲಿ ಇರೋ ತರ ಮಾಡ್ತಾ ಇರುವಂತದ್ದು. ಸಮಥಿಂಗ್ ಈಸ್ ಹೋಲ್ಡಿಂಗ್ ಬ್ಯಾಕ್ ದಿಸ್ ಪರ್ಸನ್. ಓಕೆ, ಸೊ ಲೆಟ್ಸ್ ಸಿ ಅದೇನಂತ ಒಂದು ರೀಸನ್ ಈ ಪರ್ಸನ್ ಅವ್ರ ಕಂಫರ್ಟ್ ಝೋನ್ ಅಲ್ಲೇ ಇರೋ ತರ ಮಾಡ್ತಾ ಇರುವಂತದ್ದು, ಅಥವಾ ಅವ್ರ ಬೌಂಡ್ರೀಸ್ ಅಲ್ಲಿ ಇರೋ ಹಾಗೆ ಮಾಡ್ತಾ ಇರುವಂತದ್ದು ಏನು ಅನ್ನೋದನ್ನ ಲೆಟ್ಸ್ ಚೆಕ್ ಒನ್ಸ್. ಓಕೆ, ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ವಾಟ್ ಈಸ್ ದಿಸ್ ಪರ್ಸನ್? Why is this person not coming to pile number 2? What is holding them back? Universe, please guide me. Why is this person not coming? Okay, what is wrong with this person? 10 of Cups, 10 of Pentacles. 10 number could be important, okay? 3 of Pentacles, okay. So, pile number 2, every card is saying ಎಲ್ಲೋ ಒಂದ್ ಕಡೆ ಸಮ್ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಅನ್ನೋದನ್ನ ಈಚ್ ಅಂಡ್ ಎವ್ರಿ ಕಾರ್ಡ್ ಅದನ್ನ ಹೇಳ್ತಾ ಇದೆ. ಸಿ 10 ಆಫ್ ಪೆಂಟಕಲ್ಸ್ ಆಗಿರ್ಬೋದು, 10 ಆಫ್ ಕಪ್ಸ್ ಆಗಿರ್ಬೋದು, ಅಗೇನ್ 3 ಆಫ್ ಪೆಂಟಕಲ್ಸ್. ಸಮ್ವೇರ್ ಏನೋ ಒಂದು ಫ್ಯಾಮಿಲಿ ಬ್ಲಾಕೇಜ್ ಇದೆ ಇರೋದಂತೂ ಖಂಡಿತವಾಗ್ಲೂ ಈ ಕನೆಕ್ಷನ್ ಅಲ್ಲಿ. ಓಕೆ, ಅಂಡ್ ದಟ್ ಈಸ್ ಮೇಕಿಂಗ್ ದಿಸ್ ಪರ್ಸನ್ ಅವ್ರ ಬೌಂಡ್ರೀಸ್ ಅಲ್ಲಿ ಇರೋ ತರ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಅದನ್ನ ಕ್ರಾಸ್ ಮಾಡಿ ಬರೋದಕ್ಕೆ ಈ ಪರ್ಸನ್ ತುಂಬಾ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರುವಂತದ್ದು. ಓಕೆ, ಸಮ್ ಫ್ಯಾಮಿಲಿ ಬ್ಲಾಕೇಜಸ್ ಆರ್ ದೇರ್ ಫಾರ್ ಶೋರ್. ಅಂಡ್ ಸಮ್ವೇರ್ ದಿಸ್ ಪರ್ಸನ್ ಎಲ್ಲೋ ಒಂದ್ ಕಡೆ ನಿಮ್ಮ ಥಾಟ್ಸ್ ಗಳಿಂದ ಅಥವಾ ನಿಮ್ಮ ಒಂದು ಏನೋ ಅಬ್ಸೆಷನ್ ಇದೆಯಲ್ಲ ನಿಮ್ ಬಗ್ಗೆ, ಸೊ ಅದರಿಂದ ಎಸ್ಕೇಪ್ ಆಗೋದಕ್ಕೆ ದೇ ಆರ್ ಟ್ರೈಂಗ್ ದರ್ ಬೆಸ್ಟ್. ಎಲ್ಲೋ ಒಂದ್ ಕಡೆ ತುಂಬಾ ಅವ್ರು ಹೆಚ್ಚು ಕೆಲಸದ ಮೇಲೆ ಫೋಕಸ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ರೈಟ್ ನೌ ಐ ಆಮ್ ಸೀಯಿಂಗ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಫೋಕಸ್ಡ್ ಆನ್ ದರ್ ಕೆರಿಯರ್. ಓಕೆ, ಸಿಕ್ಕಾಬಿಟ್ಟು ಅವ್ರ ಕೆರಿಯರ್ ಮೇಲೆ, ಅವ್ರ ಫಿನಾನ್ಸ್ ನ ಬಿಲ್ಡ್ ಮಾಡ್ಕೊಳ್ಳೋದ್ರ ಮೇಲೆ ಹೆಚ್ಚು ಗಮನ ಕೊಡ್ತಾ ಇರುವಂತದ್ದು ಈ ಪರ್ಸನ್. ಅಂಡ್ ಬಿಕಾಸ್ ಎಲ್ಲೋ ಒಂದ್ ಕಡೆ ಅವ್ರ ಪ್ರಕಾರ ಸುಮ್ನೆ ಕೂತ್ಕೊಂಡ್ಬಿಟ್ರೆ, ಏನು ಒಂಥರ ಕೆಲಸ ಇಲ್ಲದೆ 2 ನಿಮಿಷ ಕೂತ್ಕೊಂಡ್ರೆ ಈಗ ನಿಮ್ ಥಾಟ್ ಅವ್ರನ್ನ ಆಕ್ಯುಪೈ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರ ಮೈಂಡ್ ನ. ಸೊ ಹಾಗಾಗಿ ಅದರಿಂದ ಎಸ್ಕೇಪ್ ಮಾಡ್ಕೊಳ್ಳೋದಕ್ಕೆ ಸಮ್ವೇರ್ ದಿಸ್ ಪರ್ಸನ್ ಇಸ್ ಟ್ರೈಂಗ್ ದರ್ ಬೆಸ್ಟ್. ಅಂಡ್ ಆಲ್ಸೋ ಐ ಡೂ ಫೀಲ್ ದಿಸ್ ಪರ್ಸನ್ ಇಸ್ ಅ ವರ್ಕೋಹಾಲಿಕ್ ಪರ್ಸನ್ ಅಂತ. ಅಂಡ್ ಆಲ್ಸೋ ದಿಸ್ ಪರ್ಸನ್ ಇಸ್ ಅ ವೆರಿ ಫಿಟ್ನೆಸ್ ಫ್ರೀಕ್ ಅಂತ ಅನ್ಸುತ್ತೆ, ವೆರಿ ಫಿಟ್ ಪರ್ಸನ್. ಹೆಚ್ಚು ಒಂಥರ ಅವರು ಫಿಟ್ನೆಸ್ ಮೇಲೆ ಗಮನ ಕೊಡುವಂತಹ ವ್ಯಕ್ತಿ. ಅಂಡ್ ಎಸ್, somewhere I do feel fit a word again and again ನನ್ನ ಕಿವಿಗೆ ಕೇಳಿಸ್ತಾ ಇರೋಂಥದ್ದು. ಮೇ ಬಿ ಆಸ್ ಐ ಸೆಡ್ ತುಂಬಾನೇ ಫಿಟ್ನೆಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ಸುತ್ತೆ. ಅಂಡ್ ಎಲ್ಲೋ ಒಂದ್ ಕಡೆ ಅದನ್ನ ಕೂಡ ಆ ಫ್ರಸ್ಟ್ರೇಷನ್ ಏನಿದೆ ನಿಮ್ ಬಗ್ಗೆ, ಏನು ಒಂಥರ ಈ ಕನೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇಲ್ಲ, ನಿಮ್ಮನ್ನ ಮರೆಯೋದಕ್ಕೋ ಅಥವಾ ಮೂವ್ ಆನ್ ಆಗೋದಕ್ಕೋ ಅದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಏನಿದೆ, ಅದನ್ನೆಲ್ಲ ಇವರು ಜಿಮ್ ಅಲ್ಲಿ ಅಥವಾ ವರ್ಕೌಟ್ ಮಾಡೋದ್ರ ಮೂಲಕ ಹೊರಗಡೆ ಹಾಕ್ತಾ ಇರುವಂತದ್ದು. ಸಮ್ವೇರ್ ಆ ಫ್ರಸ್ಟ್ರೇಷನ್ ಎಲ್ಲ ಅಲ್ಲಿ ಅವರು ಅಲ್ಲಿ ಒಂದು ಏನೋ ಆ ಎನರ್ಜೀಸ್ನೆಲ್ಲ ಅಲ್ಲಿ ಒಂಥರ ಡಿಸ್ಟ್ರಾಕ್ಟ್ ಮಾಡ್ತಾ ಇರುವಂತದ್ದು. ಬಟ್ ವಾಟ್ ಎವರ್ ದೇ ಆರ್ ಡೂಯಿಂಗ್, ಡೆಫಿನೆಟ್ಲಿ ದಿಸ್ ಪರ್ಸನ್ ಸಮ್ವೇರ್ ಖಂಡಿತವಾಗ್ಲೂ ಎಲ್ಲೋ ಒಂದ್ ಆರ್ ಅಲೋನ್ ವೆನ್ ದೇ ಆರ್ ನೈಟ್ ಟೈಮ್ ಅಲ್ಲಿ ಡೆಫಿನೆಟ್ ಆಗಿ ನಿಮ್ ಥಾಟ್ಸ್ ಅವ್ರನ್ನ ಮತ್ತೆ ಮತ್ತೆ ಕಾಡುವಂತದ್ದು ಖಂಡಿತವಾಗ್ಲೂ. This person not coming. Okay, what is wrong with this person? 10 of Cups,
10 of Pentacles. 10 number could be important, okay? 3 of Pentacles, okay? So, pile number 2, every card is saying, ಎಲ್ಲೋ ಒಂದ್ ಕಡೆ some family involvement ಅನ್ನೋದನ್ನ each and every card ಅದನ್ನ ಹೇಳ್ತಾ ಇದೆ. See, 10 of Pentacles ಆಗಿರ್ಬೋದು, 10 of Cups ಆಗಿರ್ಬೋದು, again 3 of Pentacles. Somewhere ಏನೋ ಒಂದು ಫ್ಯಾಮಿಲಿ ಬ್ಲಾಕೇಜ್ ಇದೆ ಇರೋದಂತೂ ಖಂಡಿತವಾಗ್ಲೂ ಈ ಕನೆಕ್ಷನ್ ಅಲ್ಲಿ. ಓಕೆ, ಅಂಡ್ ದಟ್ ಈಸ್ ಮೇಕಿಂಗ್ ದಿಸ್ ಪರ್ಸನ್ ಅವ್ರ ಬೌಂಡ್ರೀಸ್ ಅಲ್ಲಿ ಇರೋ ತರ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಅದನ್ನ ಕ್ರಾಸ್ ಮಾಡಿ ಬರೋದಕ್ಕೆ ಈ ಪರ್ಸನ್ ತುಂಬಾ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರುವಂತದ್ದು. ಓಕೆ, ಸಮ್ ಫ್ಯಾಮಿಲಿ ಬ್ಲಾಕೇಜಸ್ ಆರ್ ದೇರ್ ಫಾರ್ ಶೋರ್. ಅಂಡ್ ಸಮ್ವೇರ್ ದಿಸ್ ಪರ್ಸನ್ ಎಲ್ಲೋ ಒಂದ್ ಕಡೆ ನಿಮ್ಮ ಥಾಟ್ಸ್ ಗಳಿಂದ ಅಥವಾ ನಿಮ್ಮ ಒಂದು ಏನ ಅಬ್ಸೆಷನ್ ಇದೆಯಲ್ಲ ನಿಮ್ ಬಗ್ಗೆ, ಸೊ ಅದರಿಂದ ಎಸ್ಕೇಪ್ ಆಗೋದಕ್ಕೆ ದೇ ಆರ್ ಟ್ರೈಂಗ್ ದೇರ್ ಬೆಸ್ಟ್. ಎಲ್ಲೋ ಒಂದ್ ಕಡೆ ತುಂಬಾ ಅವ್ರು ಹೆಚ್ಚು ಕೆಲಸದ ಮೇಲೆ ಫೋಕಸ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ರೈಟ್ ನೌ ಐ ಆಮ್ ಸೀಯಿಂಗ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಫೋಕಸ್ಡ್ ಆನ್ ದರ್ ಕೆರಿಯರ್. ಓಕೆ, ಸಿಕ್ಕಾಬಿಟ್ಟು ಅವ್ರ ಕೆರಿಯರ್ ಮೇಲೆ, ಅವ್ರ ಫಿನಾನ್ಸ್ ನ ಬಿಲ್ಡ್ ಮಾಡ್ಕೊಳ್ಳೋದ್ರ ಮೇಲೆ ಹೆಚ್ಚು ಗಮನ ಕೊಡ್ತಾ ಇರುವಂತದ್ದು ಈ ಪರ್ಸನ್. ಅಂಡ್ ಬಿಕಾಸ್ ಎಲ್ಲೋ ಒಂದ್ ಕಡೆ ಅವ್ರ ಪ್ರಕಾರ ಸುಮ್ನೆ ಕೂತ್ಕೊಂಡ್ಬಿಟ್ರೆ, ಏನು ಒಂಥರ ಕೆಲಸ ಇಲ್ಲದೆ 2 ನಿಮಿಷ ಕೂತ್ಕೊಂಡ್ರೆ ಈಗ ನಿಮ್ ಥಾಟ್ ಅವ್ರನ್ನ ಆಕ್ಯುಪೈ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರ ಮೈಂಡ್ ನ. ಸೊ ಹಾಗಾಗಿ ಅದರಿಂದ ಎಸ್ಕೇಪ್ ಮಾಡ್ಕೊಳ್ಳೋದಕ್ಕೆ ಸಮ್ವೇರ್ ದಿಸ್ ಪರ್ಸನ್ ಇಸ್ ಟ್ರೈಂಗ್ ದೇರ್ ಬೆಸ್ಟ್. And also I do feel this person is a workaholic person anta, and also this person is a very fitness freak anta ansutte. Very fit person, ಹೆಚ್ಚು ಒಂಥರ ಅವರು ಫಿಟ್ನೆಸ್ ಮೇಲೆ ಗಮನ ಕೊಡುವಂತ ವ್ಯಕ್ತಿ. ಅಂಡ್ ಎಸ್, somewhere I do feel fit a word again and again ನನ್ನ ಕಿವಿಗೆ ಕೇಳಿಸ್ತಾ ಇರೋಂಥದ್ದು. ಮೇ ಬಿ ಆಸ್ ಐ ಸೆಡ್ ತುಂಬಾನೇ ಫಿಟ್ನೆಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ಸುತ್ತೆ. ಅಂಡ್ ಎಲ್ಲೋ ಒಂದ್ ಕಡೆ ಅದನ್ನ ಕೂಡ ಆ ಫ್ರಸ್ಟ್ರೇಷನ್ ಏನಿದೆ ನಿಮ್ ಬಗ್ಗೆ, ಏನು ಒಂಥರ ಈ ಕನೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇಲ್ಲ, ನಿಮ್ಮನ್ನ ಮರೆಯೋದಕ್ಕೋ ಅಥವಾ ಮೂವ್ ಆನ್ ಆಗೋದಕ್ಕೋ ಅದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಏನಿದೆ, ಅದನ್ನೆಲ್ಲ ಇವರು ಜಿಮ್ ಅಲ್ಲಿ ಅಥವಾ ವರ್ಕೌಟ್ ಮಾಡೋದ್ರ ಮೂಲಕ ಹೊರಗಡೆ ಹಾಕ್ತಾ ಇರುವಂತದ್ದು. ಸಮ್ವೇರ್ ಆ ಫ್ರಸ್ಟ್ರೇಷನ್ ಎಲ್ಲ ಅಲ್ಲಿ ಅವರು ಅಲ್ಲಿ ಒಂದು ಏನೋ ಆ ಎನರ್ಜೀಸ್ನೆಲ್ಲ ಅಲ್ಲಿ ಒಂಥರ ಡಿಸ್ಟ್ರಾಕ್ಟ್ ಮಾಡ್ತಾ ಇರುವಂತದ್ದು. ಬಟ್ ವಾಟ್ ಎವರ್ ದೇ ಆರ್ ಡೂಯಿಂಗ್, ಡೆಫಿನೆಟ್ಲಿ ದಿಸ್ ಪರ್ಸನ್ ಸಮ್ವೇರ್ ಖಂಡಿತವಾಗ್ಲೂ ಎಲ್ಲೋ ಒಂದ್ ಆರ್ ಅಲೋನ್ ವೆನ್ ಆರ್ ನೈಟ್ ಟೈಮ್ ಅಲ್ಲಿ ಡೆಫಿನೆಟ್ ಆಗಿ ನಿಮ್ ಥಾಟ್ಸ್ ಅವ್ರನ್ನ ಮತ್ತೆ ಮತ್ತೆ ಕಾಡುವಂತದ್ದು. ಎಲ್ಲೋ ಒಂದ್ ಕಡೆ ಅವರು ಸಾಕಷ್ಟು ಒಂಥರ ತುಂಬಾ ಈ ಒಂದು ಅಬ್ಸೆಷನ್ ಇಂದ ದೇ ಆರ್ ತುಂಬಾ ಅವ್ರ ಎನರ್ಜೀಸ್ ಎಲ್ಲ ಡ್ರೈನ್ ಔಟ್ ಆಗ್ತಾ ಇರುವಂತದ್ದು. ಅವ್ರಿಗೊಂಥರ ಸಾಕಾದಂಗ ಆಗಿದೆ. ಓಕೆ, ಇವನ್ ದೇ ಆರ್ ಡನ್ ವಿತ್ ದಿಸ್. ಎಲ್ಲೋ ಒಂದ್ ಕಡೆ ವಿತ್ ದ ಫುಲ್ ಕಾರ್ಡ್ ದೇ ಜಸ್ಟ್ ವಾಂಟ್ ಟು ಟೇಕ್ ಅ ಲೀಪ್ ಆಫ್ ಫೇತ್ ಟುವರ್ಡ್ಸ್ ಯು. ಓಕೆ, ಎಲ್ಲೋ ಒಂದ್ ಕಡೆ ಆ ರಿಸ್ಕ್ ತಗೊಂಡು ನಿಮ್ ಹತ್ರ ಬಂದು ಎಲ್ಲಾನು ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡಬೇಕು ಅಂತ ಅವ್ರು ಆಲೋಚನೆ ಮಾಡ್ತಾ ಇರುವಂತದ್ದು. ಬಿಕಾಸ್ ಸಮ್ವೇರ್ ಏನೋ ಒಂದು ಕ್ಲಾರಿಟಿನ ಈ ಪರ್ಸನ್ ಹುಡುಕ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಸಮ್ ಕ್ಲಾರಿಟಿ ದೇ ವಾಂಟ್, ಬಿಕಾಸ್ ಎಲ್ಲೋ ಒಂದ್ ಕಡೆ ಅವ್ರು ತುಂಬಾ ಸ್ಟಕ್ ಫೀಲ್ ಆಗ್ತಾ ಇರುವಂತದ್ದು. ಅವ್ರ ಲೈಫಲ್ಲಿ ಏನೋ ಒಂಥರ ಏನೇ ಒಂದು ಮಾಡಿದ್ರು ಕೂಡ ನಿಮ್ಮಿಂದ ಹೊರಗಡೆ ಬರೋದಕ್ಕೆ ಆಗದೆ ಇರುವಂತದ್ದು. ಅಂಡ್ ಆಲ್ಸೋ ಮೂನ್ ಕಾರ್ಡ್ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಒಂಥರ ಫೀಲಿಂಗ್ ಲೋ. ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಹಾನೆಸ್ಟಿ ಮಿಸ್ ಆಗಿರುವಂತದ್ದು ಈ ಕನೆಕ್ಷನ್ ಅಲ್ಲಿ. ಅಂಡ್ ಏನು ಒಂಥರ ಪ್ರಾಪರ್ ಆಗಿ ಓಪನ್ ಆಗಿ ಇಬ್ರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಎಕ್ಸ್ಪ್ರೆಷನ್ಸ್ ಆರ್ ನಾಟ್ ದೇರ್. ಒಂಥರ ಎಲ್ಲಾನು ಸ್ಪೆಷಲಿ ಈ ಪರ್ಸನ್ ಅವ್ರು ಏನೇ ಅವ್ರದ್ದು ಫೀಲಿಂಗ್ಸ್ ಇದ್ರು, ಎಮೋಷನ್ಸ್ ಇದ್ರು ಅದನ್ನ ತುಂಬಾ ಸಪ್ರೆಸ್ ಮಾಡ್ತಾ ಇದಾರೆ, ತುಂಬಾ ಕಂಟ್ರೋಲ್ ಮಾಡ್ತಾ ಇದಾರೆ, ತುಂಬಾ ಒಂದು ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದಾರೆ, ಯಾರ ಹತ್ರನೂ ಎಲ್ಲೂ ತೋರಿಸ್ಕೊಳ್ತಾ ಇಲ್ಲ. ಬಿಕಾಸ್ ಮೂನ್ ಆಲ್ವೇಸ್ ಟಾಕ್ಸ್ ಅಬೌಟ್ ಹಿಡನ್ ಸೀಕ್ರೆಟ್ಸ್. ಓಕೆ, ಸೊ ಆದ್ರಿಂದ ಖಂಡಿತವಾಗ್ಲೂ ಈ ಪರ್ಸನ್ ಎಲ್ಲೋ ಒಂದ್ ಕಡೆ ಅವರಷ್ಟಕ್ಕೆ ಅವರೇನೆ ಅದನ್ನ ಅವ್ರಿಗೆ ಮಾತ್ರ ಅದನ್ನ ಸೀಮಿತ ಮಾಡ್ಕೊಂಡು ಇರುವಂತದ್ದು. ಎಲ್ಲೂ ಒಂಥರ ಬಿಟ್ಕೊಡ್ತಲ್ಲ. ದಟ್ ನನಗೆ ಪೈಲ್ ನಂಬರ್ 2 ಪರ್ಸನ್ ಬಗ್ಗೆ ನನ್ಗೆ ಇಷ್ಟೊಂದು ಅಬ್ಸೆಸಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಅವ್ರ ಹತ್ರ ನಾನು ಹೋಗ್ಬೇಕು ಅಥವಾ ಅವ್ರಿಗೆ ನನಗೆ ಬೇಕು ಅನ್ನೋ ತರ ಎಲ್ಲೂ ಒಂಥರ ದೇ ಆರ್ ನಾಟ್ ಲೆಟಿಂಗ್ ಅದರ್ಸ್ ನೋ ಅಬೌಟ್ ದಟ್. ಬಟ್ ಅಗೈನ್ ವೈ ಮೂನ್ ಕಾರ್ಡ್ ಈಸ್ ಹಿಯರ್, ಲೆಟ್ ಮಿ ಕ್ಲಾರಿಫೈ ಮೂನ್ ಕಾರ್ಡ್ ನಾವು ಒಂದ್ಸತಿ ಏನಕ್ಕೆ ಬಂದಿದೆ ಮೂನ್ ಅನ್ನೋದನ್ನ ಒಂದ್ಸತಿ ಕ್ಲಾರಿಫೈ ಮಾಡಿ ನೋಡ್ಕೊಳ್ಳೋಣ. ಓಕೆ, ವೈ ಮೂನ್ ಕಾರ್ಡ್ ಈಸ್ ಹಿಯರ್, why moon card is here? Think about this person. Okay, 10 of wands, 3 of wands. Okay, ಸೊ ಖಂಡಿತವಾಗ್ಲೂ ಸಿ ಬಾಟಮ್ ಆಫ್ ದ ಡೆಕ್ ಬಂದ್ಬಿಟ್ಟು ವರ್ಲ್ಡ್ ಕಾರ್ಡ್. ಸೊ ಇದೆಲ್ಲ ಒಂಥರ ನೆವರ್ ಎಂಡಿಂಗ್ ಪ್ರೋಸೆಸ್ ಅನ್ನೋ ತರ ಆಗಿದೆ. ಮತ್ತೆ ಪದೇ ಅದೊಂದು ಲೂಪ್ ತರ ಆಗಿರುವಂತದ್ದು. ಓಕೆ, ಸೊ ಅಗೈನ್ 10 ಆಫ್ ವಾಂಡ್ಸ್ ಅಂಡ್ 3 ಆಫ್ ವಾಂಡ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ನಾನು ಹೇಳ್ದೆ ಅಲ್ವಾ, ಸಮ್ ಫ್ಯಾಮಿಲಿ ಬ್ಲಾಕೇಜಸ್ ಇಸ್ ದೇರ್. ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಸಾಕಷ್ಟು ನಿಮ್ ಬಗ್ಗೆ ಎಮೋಷನಲ್ ಆಗಿದ್ದಾರೆ ಕರೆಂಟ್ಲಿ. ಇವಾಗಿನ ಟೈಮಲ್ಲಿ ನಾನು ಹೇಳ್ತಾ ಇರೋದು, ಕರೆಂಟ್ಲಿ ದಿಸ್ ಪರ್ಸನ್ ಇಸ್ ವೆರಿ ಎಮೋಷನಲ್. ತುಂಬಾ ಒಂಥರ ಸಾಕಷ್ಟು ಒಂಥರ ಎಮೋಷನಲ್ ಆಗಿರುವಂತದ್ದು ನಿಮ್ ಬಗ್ಗೆ. ಅಂಡ್ ನಾನು ಹೇಳ್ದಂಗೆ ಡೆಫಿನೆಟ್ ಆಗಿ ಸಮ್ ಬ್ಲಾಕೇಜಸ್ ಇಸ್ ದೇರ್. ಏನೋ ಒಂದ್ ಕಡೆ ಮೇಜರ್ ಆಗಿ ನನಗೆ ಅನಿಸ್ತಾ ಇರೋದು ಪ್ರಿಡಾಮಿನೆಂಟ್ ಆಗಿ ಯು ಆರ್ ಆಲ್ರೆಡಿ ಮ್ಯಾರಿಡ್ ಅಂತ ಅನಿಸ್ತಾ ಇದೆ ನನಗೆ. ಸ್ಪೆಷಲಿ ಫ್ರಮ್ ಯುವರ್ ಎಂಡ್ ದೋಸ್ ಎನರ್ಜೀಸ್ ಐ ಆಮ್ ಪಿಕಿಂಗ್. ಎಲ್ಲೋ ನಿಮ್ಗೆ ಆಲ್ರೆಡಿ ಮದುವೆ ಆಗಿರುವಂತದ್ದು ಪ್ರಾಬಬ್ಲಿ. ಅಂಡ್ ಸಮಥಿಂಗ್ ರಿಲೇಟೆಡ್ ಟು ಫ್ಯಾಮಿಲಿ, ಮ್ಯಾರೇಜ್, ಕಿಡ್ಸ್. ಓಕೆ,
ಸೊ ಇದ್ರ ರಿಲೇಟೆಡ್ ಆಗಿರೋದ್ರಿಂದ ಸಮ್ವೇರ್ ಈ ಪರ್ಸನ್ ಅವ್ರಿಗೆ ಎಷ್ಟೇ ಫೀಲಿಂಗ್ಸ್ ಇದ್ರು ಎಮೋಷನ್ಸ್ ಇದ್ರು ಅವ್ರ ಬೌಂಡ್ರೀಸ್ ನ ಕ್ರಾಸ್ ಮಾಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಅವರೇ ಅದನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಇದಾರೆ, ಹಿಡಿದಿಟ್ಕೊಳ್ತಾ ಇರೋಂಥದ್ದು. ಸಿ ಇನ್ ದಿಸ್ ಇದರಲ್ಲಿ ಹೇಗೆ ಈ ವ್ಯಕ್ತಿ ಬೆನ್ ತೋರ್ಸ್ಕೊಂಡು ನಿಂತಿದ್ದಾರೆ ನೋಡಿ. ಓಕೆ, ಸೊ ಈ ವ್ಯಕ್ತಿನೂ ಕೂಡ ಎಲ್ಲೋ ಒಂದ್ ಕಡೆ ದ ಶೋಯಿಂಗ್ ದರ್ ಬ್ಯಾಕ್, ಓಕೆ, ಟುವರ್ಡ್ಸ್ ದಿಸ್ ಕನೆಕ್ಷನ್. ಎಲ್ಲೋ ಒಂದ್ ಕಡೆ ಸಾಕಷ್ಟು ಫೀಲಿಂಗ್ಸ್ ಇದ್ರೂ ಕೂಡ ಅದನ್ನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ತುಂಬಾ ದೇ ಆರ್ ಥಿಂಕಿಂಗ್ ಅ ಲಾಟ್. ಇನ್ನೊಂದ್ ಕಡೆ ಬ್ಯಾಕ್ ಅಂಡ್ ಫೋರ್ತ್ ಎನರ್ಜೀಸ್ ಇರೋವಂಥದ್ದು, ಆ ಸ್ಟೆಬಿಲಿಟಿ ಇಲ್ಲದೆ ಇರುವಂತದ್ದು ಈ ಕನೆಕ್ಷನ್ ಅಲ್ಲಿ, ಆ ಒಂದು ಎಫರ್ಟ್ ಇಲ್ಲದೆ ಇರುವಂತದ್ದು, ಕಾನ್ಸ್ಟೆಂಟ್ ಎಫರ್ಟ್ ಕೂಡ ಮಿಸ್ಸಿಂಗ್ ಆಗಿರುವಂತದ್ದು. ಓಕೆ, ಸಮ್ವೇರ್ ಡೆಫಿನೆಟ್ಲಿ ಅಬೌಟ್ ಮ್ಯಾರೇಜ್. ಓಕೆ, ಸಪೋಸ್ ಏನಾದ್ರೂ ನಿಮ್ಗೆ ಈ ವಿಡಿಯೋ ಅಥವಾ ನಾನು ಹೇಳ್ತಾ ಇರೋದು ರೆಸನೇಟ್ ಆಗಿಲ್ಲ ಅಂತ ಅಂದ್ರೆ ಮೇ ಬಿ ನಿಮ್ಗೆ ಈ ಒಂದು ಪೈಲ್ ಇಟ್ಸ್ ನಾಟ್ ಯುವರ್ ಇದು ಅಂತ ಅನ್ಸುತ್ತೆ, ಪೈಲ್ ಅನ್ಸುತ್ತೆ. ಮೇ ಬಿ ನೀವು ಪೈಲ್ 1 ಕೂಡ ವಾಚ್ ಮಾಡಬಹುದು. ಸಪೋಸ್ ನಿಮ್ಗೆ ಏನಾದ್ರೂ ಪೈಲ್ 1 ಅಥವಾ ಪೈಲ್ 2 ಎರಡೂ ಮ್ಯಾಚ್ ಆಗಿಲ್ಲ ಅಂದ್ರೆ ಮೇ ಬಿ ಯು ಕ್ಯಾನ್ ಸ್ಕಿಪ್ ದ ವಿಡಿಯೋ. ಓಕೆ, ಇನ್ಯಾವ್ದಾದ್ರು ಬೇರೆ ವಿಡಿಯೋನು ಕೂಡ ನೀವು ನೋಡಬಹುದು. ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಮೇಜರ್ ಆಗಿ ಪ್ರಿಡಾಮಿನೆಂಟ್ ಆಗಿ ಐ ಆಮ್ ಸೆನ್ಸಿಂಗ್ ಮ್ಯಾರೇಜ್ ಇಸ್ ದೇರ್. ಓಕೆ, ಮ್ಯಾರೇಜ್ ಈ ಒಂದು ಇನ್ವಾಲ್ವ್ಮೆಂಟ್ ಇರೋದೇ ಈ ಪರ್ಸನ್ ನ ಈ ಕನೆಕ್ಷನ್ ಅಲ್ಲಿ. ಎಷ್ಟೇ ಒಂದು ಅಬ್ಸೆಷನ್ ಇದ್ರೂ ನಿಮ್ ಕಡೆಗೆ ಎಲ್ಲೋ ಒಂದ್ ಕಡೆ ಅದನ್ನ ತುಂಬಾ ಅವರು ಹಿಡಿದಿಟ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇರೋದಕ್ಕೆ ಮೇಜರ್ ಕಾರಣ ಇರುವಂತದ್ದು. ಓಕೆ, ಸೊ ಲೆಟ್ಸ್ ಸಿ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಅನ್ನೋದನ್ನ ಇವತ್ತು ಚೆಕ್ ಮಾಡಿ ನೋಡೋಣ. ಯೂನಿವರ್ಸ್, ಪ್ಲೀಸ್ ಟೆಲ್ ಮಿ ವಾಟ್ ಇಸ್ ದ ಗೈಡೆನ್ಸ್ ಫಾರ್ ಪೈಲ್ ನಂಬರ್ 2. Okay, what is the guidance for pile? And I am sensing, okay, this person wants to communicate with you. One kade avaru nim hatra bandu clarity tagolo prayatna ಮಾಡ್ತಾ ಇದ್ದಾರೆ. that why they are feeling so much ಒಂದು ಸ್ಟಕ್ ಫೀಲ್ ಯಾಕೆ ಆಗ್ತಾ ಇದೆ ಕನೆಕ್ಷನ್ ಅಲ್ಲಿ, ಯಾಕೆ they can't get ನಿಮ್ಮನ್ನ ಹೊರಗಡೆ ಅವ್ರ ತಲೆಯಿಂದ ಅವ್ರು ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇದೆಲ್ಲ ಸರ್ಟನ್ ಕ್ಲಾರಿಟಿ ದೇ ವಾಂಟ್. ಡೆಫಿನೆಟ್ಲಿ ಅಟ್ ಲೀಸ್ಟ್ ಆ ಕ್ಲಾರಿಟಿನಾದ್ರು ತಗೊಳ್ಳೋದಕ್ಕೋಸ್ಕರ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋ ಚಾನ್ಸಸ್ ಇದೆ ಈ ಪರ್ಸನ್. ಸೊ ಲೆಟ್ಸ್ ಸಿ ಮೋರ್. ಓಕೆ, ಸಾರಿ, ಲೆಟ್ಸ್ ಸಿ ದ ಗೈಡೆನ್ಸ್ ಫಾರ್ ಯು. Okay, oh God, Hierophant, oh God, King of Pentacles. Okay, 2 of Cups is there. So ಖಂಡಿತವಾಗ್ಲೂ ಇದು ಇಬ್ರು ಕಡೆಯಿಂದನೂ ಸಾಕಷ್ಟು ಫೀಲಿಂಗ್ಸ್ ಇದೆ. ಆದ್ರಿಂದ ಡೆಫಿನೆಟ್ ಆಗಿ ಒಂಥರ ಇಟ್ಸ್ ನಾಟ್ ಅ 1-sided ಕನೆಕ್ಷನ್. ಓಕೆ, ಸೊ ಇದು 2-sided ಮ್ಯೂಚುವಲ್ ಅಟ್ರಾಕ್ಷನ್ ಇರುವಂತದ್ದು. ಅಂಡ್ ಎಲ್ಲೋ ಒಂದ್ ಕಡೆ ಸಮಥಿಂಗ್ ಈ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ಈ ಕನೆಕ್ಷನ್ ಇಟ್ಸ್ ಅ ಮಿಸ್ಡ್ ಆಪರ್ಚುನಿಟಿ, ಇಲ್ಲಿ ಇದ್ರಲ್ಲಿ ಏನು ಫ್ಯೂಚರ್ ಇಲ್ಲ ಅನ್ನೋ ಒಂದು ಫೀಲಿಂಗ್ ಕೂಡ ಇದೆ. ಸೊ ಹಾಗಾಗಿ ಅವ್ರು ಬರ್ಬೇಕು ಅಂತ ಅನ್ಕೊಂಡ್ರು ಕೂಡ ತುಂಬಾ ಒಂಥರ ಯೋಚನೆ ಮಾಡ್ತಾ ಇದ್ದಾರೆ. ದ ಹೆರೋಫೆಂಟ್, ದ ಮೇಜರ್ ಕಾರ್ಡ್ ಹೆರೋಫೆಂಟ್ ಇರೋದ್ರಿಂದ ಇದು ಇಟ್ಸ್ ಅ ಸ್ಪಿರಿಚುವಲ್ ಕನೆಕ್ಷನ್. ಓಕೆ, ನಿಮ್ಗೆ ಸಾಕಷ್ಟು ಒಂದು ಪಾಠಗಳನ್ನ ಕಲಿಸೋದಕ್ಕೇನೆ ಈ ವ್ಯಕ್ತಿ ನಿಮ್ ಲೈಫಲ್ಲಿ ಬಂದಿರುವಂತದ್ದು. ಅಂಡ್ ಈ ವ್ಯಕ್ತಿನಲ್ಲಿ ಸಾಕಷ್ಟು ಪರಿವರ್ತನೆಯನ್ನ ತರೋದಕ್ಕೋಸ್ಕರ ನೀವು ಈ ಪರ್ಸನ್ ಲೈಫಲ್ಲಿ ಬಂದಿರುವಂತದ್ದು. ಸೊ ಮೇ ಬಿ ನಮ್ಗೆ ಎಷ್ಟೋ ಸತಿ ಒಂಥರ ನಾವು ಅನ್ಕೊಳ್ತೀವಿ, ಯಾರೇ ಒಂದು ಯಾವುದೋ ಒಂದು ಕನೆಕ್ಷನ್ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಬರಬೇಕು ಅನ್ನೋ ಒಂದು ಇಂಟೆನ್ಷನ್ ನಮಗೂ ಇರಲ್ಲ, ಅವ್ರಿಗೂ ಇರಲ್ಲ. ಬಟ್ ಸಮ್ ಹೌ ಇಟ್ ವಿಲ್ ಹ್ಯಾಪನ್ ಬಿಕಾಸ್ ಇದೊಂದು ಪಾಸ್ಟ್ ಲೈಫಲ್ಲಿ ಇರುವಂತಹ ಕರ್ಮಗಳ ಬ್ಯಾಗೇಜ್ ಏನಿರುತ್ತೆ ಅದನ್ನ ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ಕರ್ಮ ಕ್ಲಿಯರೆನ್ಸ್ ಇರುವಂತದ್ದು. ಅದರಿಂದ ದಿಸ್ ಇಟ್ಸ್ ಅ ಸ್ಪಿರಿಚುವಲ್ ಕನೆಕ್ಷನ್ ಫಾರ್ ಶೋರ್. ಪೈಲ್ ನಂಬರ್ 2, ಸಮ್ ಸ್ಪಿರಿಚುವಲ್ ಲೆಸನ್ಸ್ ಯು ಹ್ಯಾವ್ ಟು ಲರ್ನ್, ಯು ಬೋತ್ ಹ್ಯಾವ್ ಟು ಲರ್ನ್. ಮೇ ಬಿ ಅದು ಆರ್ಟ್ ಆಫ್ ಲೆಟಿಂಗ್ ಗೋ ಆಗಿರ್ಬೋದು, ಆ ಡಿಟ್ಯಾಚ್ಮೆಂಟ್ ಆರ್ಟ್ ಇರ್ಬೋದು. ಸೊ ಇದನ್ನೆಲ್ಲ ನಿಮ್ಗೆ ಕಲಿಸೋ ಒಂದು ಪ್ರಯತ್ನ ಈ ವ್ಯಕ್ತಿ ಮೂಲಕ ಆಗ್ತಾ ಇರುವಂತದ್ದು. ಅಂಡ್ ಸಮ್ವೇರ್ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನೀವು ಹೆಚ್ಚು ನಿಮ್ಮ ಫೋಕಸ್ ನ ನಿಮ್ಮ ಕೆರಿಯರ್ ಮೇಲೆ, ನಿಮ್ಮ ಫಿನಾನ್ಸ್ ಮೇಲೆ ಇವಾಗ ಡೈವರ್ಟ್ ಮಾಡೋದು ತುಂಬಾ ಮುಖ್ಯ ಆಗಿರುವಂತದ್ದು. ಅಂಡ್ ಐ ಡೂ ಫೀಲ್ ಹಿರೋಫೆಂಟ್ ಇರೋದ್ರಿಂದ ಖಂಡಿತವಾಗ್ಲೂ ಯು ಟ್ರೈ ವಿಸಿಟಿಂಗ್ ಸಮ್ ಸ್ಪಿರಿಚುವಲ್ ಪ್ಲೇಸಸ್. ಓಕೆ, ಅದೊಂದು ನೀವು ಹೆಚ್ಚು ನಂಬೋ ದೇವರು, ಸೊ ಅಲ್ಲಿ ಆ ಟೆಂಪಲ್ಸ್ ನ ವಿಸಿಟ್ ಮಾಡುವಂತದ್ದು, ಈ ಒಂದು ಪ್ರಯತ್ನನ ಮಾಡಿ. ಬಟ್ ಸಮ್ವೇರ್ ಈ ಒಂದು ಕನೆಕ್ಷನ್ ನೀವು ಎಷ್ಟು ಬೇಗ ಡಿಟ್ಯಾಚ್ ಆಗ್ತಿರೋ ಅಷ್ಟು ಒಂಥರ ನಿಮ್ಗೆ ಆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅಂಡ್ ನಿಮ್ಗೆ ಅದೊಂದು ಕಾಮ್ ಫೀಲ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ತುಂಬಾ ಸ್ಟಕ್ ಆಗಿ ಫೀಲ್ ಏನಾಗ್ತಾ ಇದ್ರಲ್ಲ, ಸಮ್ವೇರ್ ಯು ಆರ್ ನಾಟ್ ಹ್ಯಾಪಿ ಫ್ರಮ್ ವಿತಿನ್. ಸೊ ಡೆಫಿನೆಟ್ ಆಗಿ ಐ ಫೀಲ್ ನಿಮ್ಗೆ ಇದಕ್ಕೆ ಕ್ಲಾರಿಟಿ ಬೇಕು ಅಂದ್ರೆ ಇದ್ರಲ್ಲಿ ಓನ್ಲಿ ಪಾತ್ ಇಸ್ ದ ಸ್ಪಿರಿಚುವಲ್ ಪಾತ್. ಓಕೆ, ಟ್ರೈ ಟು ಮೆಡಿಟೇಟ್, ಹೆಚ್ಚು ಮೆಡಿಟೇಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಆದಷ್ಟು ನಿಮ್ಗೆ ಎಲ್ಲ ಒಂದು ಕನ್ಫ್ಯೂಷನ್ಸ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ವಾಸ್ ಅ ರೀಡಿಂಗ್ ಪೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ನಿಮ್ಗೆ ಏನಾದ್ರು ಇದು ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ಬುಕ್ ಮಾಡ್ಕೊಳ್ಬಹುದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ಟೇಕ್ ಕೇರ್. ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.